आमेन। ಈ ವರ್ಷ यह साल ಸೋಲುವಿನ ವರ್ಷ ಅಲ್ಲ. हार का साल नहीं है। ಈ ವರ್ಷ यह साल ನಾವು ಪರಿಶ್ರಮದಿಂದ हम मेहनत से ಈ ವರ್ಷದಿಂದ ಹೆಚ್ಚಾದದನ್ನ ಗಳಿಸಿಕೊಳ್ಳುವ ವರ್ಷ ಇದು. इस साल से ज्यादा कटनी करने वाला साल यह है। ಆಮೆನ್. आमेन। ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗುವಂಥದ್ದಲ್ಲ, ತನ್ನಷ್ಟಕ್ಕೆ ತಾನೇ ಆಗುವಂಥದ್ದಲ್ಲ. वो अपने आप ही होने वाला नहीं है, ಅದಕ್ಕೋಸ್ಕರ ಹೋರಾಡ್ತಕ್ಕದ್ದು. उसके लिए लड़ाई करना जरूरी है। ಆಮೇನ್. आमेन। ಅದಕ್ಕೋಸ್ಕರ ನಿರಂತರವಾಗಿ ಹೋರಾಡ್ತಕ್ಕದ್ದು. निरंतर रीति से उसके लिए लड़ाई करना जरूरी है। ಆಮೇನ್. आमेन। ನಾನು ಹಂಚಿಕೊಳ್ಳುವಂತ ವಾಕ್ಯ आज जो वचन मैं बताने वाला हूँ ಇದೇ ದಿಟ್ಟಿನಲ್ಲಿ, ಅಂದ್ರೆ ಈ ವರ್ಷ ಹೆಚ್ಚಾದ ಬೆಳೆಯನ್ನ, ಈ ವರ್ಷ ಹೆಚ್ಚಾದದನ್ನ ನಮ್ಮ ಜೀವಿತಕ್ಕೋಸ್ಕರ ಕೊಯ್ದುಕೊಳ್ಳುವುದಕ್ಕಾಗಿ, यह साल ज्यादातर हमारे जिंदगी के लिए हासिल करने के लिए, काटने के लिए, ಆಮೇನ್, आमेन, ಇನ್ನೊಂದು ಮಟ್ಟ ಪ್ರವೇಶಿಸ್ಲಿಕ್ಕಿರ್ತೇವೆ. और एक कदम आगे हम बढ़ने वाले हैं। ಆಮೇನ್. आमेन। ಅದೇ ದಿಟ್ಟಿನಲ್ಲಿ उसी बात पर ಇನ್ನು ಸ್ವಲ್ಪ ಆಳಕ್ಕೆ ನಾವು ಪ್ರವೇಶಿಸಬೇಕು. और थोड़े गहराई में हमें प्रवेश करना ಸ್ವಲ್ಪ है। ಮೃದುವಾಗಿ ಹೋಗ್ತೀನಿ ಇವತ್ತು, ಸಹಕರಿಸ್ರಿ. आज थोड़ा धीरे से मैं जाऊंगा। ಆಮೇನ್. आमेन। ಗಂಟಲು ತುಂಬಾ ನೋವಿದೆ, गले में बहुत दर्द है। ತುಂಬಾ ಲಾರ್ಡ್ ಆಫ್ ಎನಿವೆ. ಸೊ ಹಂಚಿಕೊಳ್ಳುವಂಥದ್ದು बांटने वाला चीज, ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಈ ವರ್ಷ ಪ್ರೇರೇಪಿಸ್ತಾ ಇದ್ದಾನೋ, किसके लिए परमेश्वर यह साल हमें प्रेरित कर रहे हैं, ಅದರ ಇನ್ನೂ ಸ್ವಲ್ಪ ಆಳಕ್ಕೆ ನಾವು ಪ್ರವೇಶಿಸುವುದಕ್ಕೆ उसके और भी थोड़े गहराई में प्रवेश करने के लिए। ರೆಡಿ ಇದ್ದೀರಾ? क्या आप तैयार हैं? ಸಿದ್ಧರಾಗಿದ್ದೀರಾ? क्या आप सब तैयार हैं? ಆಮೇನ್. आमेन। ಆದಿಕಾಂಡ ಪುಸ್ತಕದಲ್ಲಿ उत्पत्ति के पुस्तक में ನಡೆದಿರುವ ಒಂದು ಘಟನೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. जो एक घटना घटा है, हम सब उसे अच्छी तरीके से जानते हैं। ಏನಪ್ಪಾ ಅಂದ್ರೆ, वो क्या है? ಎಲ್ಲ ಮನುಷ್ಯರು, सारे मनुष्य, ನೀವು ಇದನ್ನ ಧ್ಯಾನ ಕೊಟ್ಟು ಕೇಳಿದ್ರೆ ಅರ್ಥ ಆಗುವಂತ ವಿಷಯ ಇದು. इसे आप ध्यान देकर सुनेंगे तो ही समझने वाला विषय है। ಮನುಷ್ಯರೆಲ್ಲರೂ मनुष्य सब ಕೂಡ್ಕೊಂಡ್ಬಿಟ್ಟು मिलकर ನಾವು ಒಂದು ಆಕಾಶಕ್ಕೆ ಎತ್ತರಕ್ಕೆ ಮುಟ್ಟುವಂತ ಒಂದು ಗೋಪುರವನ್ನು ಕಟ್ಕೊಳ್ಳೋಣ आसमान को छूने वाला एक बड़ा सा मीनार हम बांधेंगे, ಅಂದ್ರು. उन्होंने कहा। ಕರೆಕ್ಟಾ? सही है। ಅಂದ್ಕೊಂಡ್ಬಿಟ್ಟು ऐसे कहकर ಮಾತ್ರವಲ್ಲ, सिर्फ उतना ही नहीं, ನಮಗೋಸ್ಕರ ನಾವು ಪ್ರಖ್ಯಾತಿಗೆ ಬರೋಣ, हम नामी बनेंगे, ಅಲ್ಲ, ಹೆಸರು ಗಳಿಸೋಣ हम नाम कमाएंगे, ಅಂತ ಮಾತಾಡ್ಕೊಂಡ್ಬಿಟ್ಟು ऐसे कहकर बातचीत कर ಒಂದು कर ಉನ್ನತವಾದ ಗೋಪುರ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. एक महान मीनार बनाना उन्होंने प्रारंभ किया। ಕರೆಕ್ಟಾ? सही है। ದೊಡ್ಡ ಗೋಪುರ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. एक बड़ा सा मीनार वो बांधने लगे। ದೇವರು ಅದನ್ನ ನೋಡ್ಲಿಕ್ಕೆ ಬಂದಂತೆ. परमेश्वर उसे देखने के लिए आए। ದೇವರು ಅದನ್ನ ನೋಡ್ಲಿಕ್ಕೆ ಬಂದ. परमेश्वर उसे देखने के लिए आए। ಅದನ್ನ ನೋಡಿ ದೇವರು ಅಂದಂತೆ, उसे देखकर परमेश्वर ने कहा, ಒಂದು ಎಲ್ಲಾ ದೇಶದ ಜನರು ಒಂದೇ ಭಾಷೆ, सारे देश के लोग एक ही भाषा है, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಒನ್ ಟಂಗ್ ಅಂತಾರೆ, ಅಂದ್ರೆ ಒಂದೇ ಭಾಷೆ, ಒಂದೇ ನಾಲಿಗೆ, एक ही बोली, एक ही जबान है, ಒಂದೇ ಭಾಷೆ, एक ही भाषा है, ಮತ್ತು ಎಲ್ಲರೂ ಕೂಡಿರೋದ್ರಿಂದ और सब मिलकर रह रहे, इसीलिए ಅಲ್ಲಿ ಒಂದು ಮಾತು ಹೇಳ್ತಾನೆ ದೇವರು. वहां पर परमेश्वर एक बात को कहते ಇನ್ನು हैं, ಇವರು ನೆನೆಸಿದ್ದನ್ನೆಲ್ಲ ಸಾಧಿಸಿಕೊಳ್ಳುವುದಕ್ಕೆ ಇವರಿಗೆ ಯಾವುದೇ ತಡೆ ಇರುವುದಿಲ್ಲ. ಇವಂದ್ರೆ ಏನ್ ಮನಸ್ಸು ಮಾಡ್ತಾರೋ ಅದನ್ನ ಇವರು ಸಾಧಿಸ್ತಾರೆ. आपसे जो कुछ भी ये मन करेंगे उसे वो हासिल करेंगे ही करेंगे। ಆಮೇನ್. आमेन। ಸೊ ಇವರೆಲ್ಲರೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರು, ಏನ್ ಹೇಳ್ತಾ ಇದ್ದಾನೆ ನೋಡಿ ದೇವರು, ಮುಂದೆ ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಿಲ್ಲ. आगे ये जो कुछ भी सोचेंगे उनको वो असंभव नहीं ठहरेगा ಅಂತ ಹೇಳಿ, ऐसे कहकर ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. इसीलिए आओ हम उतर कर उनके भाषा में गड़बड़ी डाले कि वे एक दूसरे की बोली को न समझ सके। ಕರೆಕ್ಟಾ? सही है। ಓಕೆ. ಗೋಪುರ ಕಟ್ತಾ ಇದ್ದಾರೆ, वो मीनार को बांध रहे हैं, ಅರ್ಧ ಕಟ್ಟಿದ್ದಾರೆ. आधा उन्होंने बांध लिया है। ಈಗ ದೇವರು ಭಾಷೆ ಚೇಂಜ್ ಮಾಡ್ಬಿಟ್ರೆ ನಿಂತ ಕೆಲಸ. अब परमेश्वर भाषा को बदल देंगे तो क्या काम रुक गया? ಇವತ್ತು ಚಂದ್ರನವರೆಗೂ ಹೋಗ್ಬಿಟ್ಬಿಟ್ರ, आज चांद तक पहुंच चुके हैं। ಅಂದ್ರೆ ದೇವ್ರು ಫೇಲ್ ಆದ್ನ. उसका मतलब परमेश्वर नाकाम ठहर गए। ಇವತ್ತು आज
ಬರೀ ಚಂದ್ರನ ಬಳಿಗೆ ಹೋಗೋದು ಮಾತ್ರ ಅಲ್ಲ. सिर्फ चांद के पास जाना नहीं. ವಾಟ್ ಇಸ್ ಮಾರ್ಸ್? ಬುಧ ಗ್ರಹ ಅಲ್ಲ, ಮಂಗಳ ಗ್ರಹ. ಮಂಗಳ ಗ್ರಹದವರೆಗೂ ಹೋದ್ರು. मंगल ग्रह तक भी वो चले गए. ನಿಂತ? क्या वो रुका? ನಿಂದ್ರಲಿಲ್ಲ. नहीं रुका. ಅಂದ್ರೆ ದೇವ್ರ ಫೇಲ್ ಆದ್ರ? उसका मतलब क्या परमेश्वर नाकाम ठहर गए? ಅಥವಾ ನಾವು या फिर हम ಅದರಲ್ಲಿ ಏನೋ ತಪ್ಪು ಓದ್ತಾ ಇದೀವ? उसमें कुछ तो गलत पढ़ रहे हैं. ಅದರಲ್ಲಿ ಏನೋ ಇದೆ, ಅದು ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ? उसमें कुछ तो है जो हमारे नजरों में नहीं पड़ रहा. ಎಷ್ಟು ಜನರಿಗೆ ನಾನು ಮಾತಾಡ್ತಾ ಇಳಿತಾ ಇದೆ? कितने लोग समझ पा रहे जो मैं कह रहा हूँ? ಹೇಳೋದು ಅರ್ಥ ಆಗ್ತಾ ಇದೆ? आप समझ रहे जो मैं कह रहा हूँ? ಯಾಕಪ್ಪ? ऐसा क्यों है? ಒಂದು ಭೂಕಂಪ ಬಂದಿದ್ರೆ ಇಡೀ ಟವರ್ ಮುರಿದು ಬೀಳ್ಬೋದಿತ್ತಲ್ಲ. एक भूकंप आ जाता तो पूरा मीनार गिर सकता ಯಾಕೆ था. ದೇವ್ರು क्यों ಒಂದು परमेश्वर ವೇಳೆ अगर ಭೂಕಂಪ ಕಳಿಸೋಣ, भूकंप भेजूंगा, ಎಷ್ಟು ಸಾರಿ ಕಟ್ತಾರೋ कितने बार बांधेंगे ಅಷ್ಟು ಸಾರಿ ಭೂಕಂಪ ಕಳಿಸೋಣ, उतने बार भूकंप भेजेंगे. ತಾವೇ ಸಾಕಾಗಿ ಕಟ್ಟೋದನ್ನ ಬಿಟ್ಬಿಡ್ತಾರಂತ ಲೆಕ್ಕ ಹಾಕಿ वो खुद ही थक कर छोड़ देंगे के गिनती कर कर. ಭೂಕಂಪ ಕಳಿಸಬಹುದಿತ್ತಲ್ಲ. भूकंप भेज सकते थे ना. ಜನವರಿ 1, 2024 जनवरी 1, 2024 ಜಪಾನ್ ನಲ್ಲಿ ದೊಡ್ಡ ಭೂಕಂಪ ಆಯ್ತು. ಮತ್ತೆ जापान में फिर से एक बार बड़ा सा भूकंप 106 ಜನ हुआ. ಸತ್ತಿದ್ದಾರೆ. वहाँ पर कई लोग मर गए. ಕೇಳ್ತಾ ಇದ್ದೀರಾ? क्या आप सुन रहे So, हैं? ಒಂದು ಭೂಕಂಪ ಕಳಿಸ್ಬಿಟ್ಟಿದ್ರೆ ಕೆಲಸ ಆಗ್ಬಿಟ್ಟಿರ, एक भूकंप को भेज देते तो काम खत्म हो जाता. ಅಥವಾ ಒಂದು ಬಿರುಗಾಳಿ ಕಳಿಸಿದ್ರೆ या फिर एक आंधी को भेजते, ಕೆಲಸ ಆಗ್ಬಿಟ್ಟಿರೋದು. काम खत्म हो जाता. ಭಾಷೆ ಬದಲಾಯಿಸಿದ್ರೆ भाषा को बदलते हैं तो ಆಮೇನ್ आमेन. ಮತ್ತೆ ಕೂಡ್ಕೊಂಡ್ರಲ್ಲ. फिर से वो एक हो गए ना. ಈಗ अब ಕನ್ನಡದವ್ರು ಕೂಡ್ಕೊಂಡ್ರ, कन्नड़ा वाले एकत्र हो गए, ತಮಿಳ್ನವ್ರು ಕೂಡ್ಕೊಂಡ್ರ, तमिल वाले एक हो गए, ಲೆಬನೀಸ್ ಕೂಡ್ಕೊಂಡ್ರ, सारे लेबनी एक हो गए. ಹೌದಲ್ಲ? सही है. ಹಿಂದಿದವ್ರು ಕೂಡ್ಕೊಂಡ್ರ. हिंदी वाले एक हो गए. ಯಾಕೆ ದೇವ್ರಿಗೆ ಅಷ್ಟು ಮುಂದಿನ ಮುಂದಾಲೋಚನೆ ಲೆಕ್ಕ ಇಲ್ವಾ? क्यों परमेश्वर आगे के सोच को नहीं सोचते? ಕರೆಕ್ಟಾ? सही है. ಏನೋ ಇಲ್ಲಿ ಏನೋ ಮಿಸ್ ಆಗಿದೆ. यहाँ पर कुछ तो चुक रहा है. ಯೋಚಿಸ್ತಾ ಇದ್ದೀರಾ ಅನ್ಕೊಳ್ತೀನಿ. मैं सोचता हूँ कि आप सोच रहे ಇಲ್ಲಿ हो. ಏನೋ ಸ್ವಲ್ಪ ಮಿಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. यहाँ पर कुछ तो मिस हो रहा है कि मुझे लग रहा है. एक तो ನಾವು ಓದೋದ್ರಲ್ಲಿ ಏನೋ ಯಾವುದೊಂದು ಅಡಕವಾದದನ್ನ ನಾವು ತಿಳ್ಕೊಳ್ತಾ ಇಲ್ಲ. जो हम पढ़ रहे हैं उसमें जो छुपा है उसे हम समझ नहीं रहे. ಕರೆಕ್ಟಾ? सही है. ಆಮೇನ್. ಯಾಕಂದ್ರೆ ದೇವರು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्योंकि परमेश्वर नाकाम नहीं हो सकते, संभव ही नहीं है. ದೇವರು ಮುಂದಾಲೋಚನೆಯನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. परमेश्वर आगे बिना सोचे नहीं रह सकते. ಇದು ಬರೀ ಭಾಷೆಯ ಬಗ್ಗೆ ಅಲ್ಲ. ये सिर्फ भाषा के बारे में नहीं है. ಇದರಲ್ಲಿ ಏನೋ ಆಳವಾದದ್ದಿರಲೇಬೇಕು. इसमें कुछ तो गहराई चीज ಆ रहना ही ಭಾಗವನ್ನೆಲ್ಲ है. ಇನ್ನೊಂದ್ಸಾರಿ ಓದ್ಕೊಳ್ಳೋಣ ಮುಂದೆ ಹೋಗೋದಕ್ಕಿಂತ ಮುಂಚೆ. आगे बढ़ने से पहले उस भाग को और एक बार हम ನಾನು पढ़ेंगे. ಆಗ್ಲೇ ನಿಮಗೆ ಹೇಳಿದೆ, जिस पहले ही मैंने आपको बताया. ಧ್ಯಾನ ಕೊಟ್ಟು ಕೇಳಿ. ध्यान देकर सुनिएगा, ಯಾಕಂದ್ರೆ ನನಗೆ ಸಾಕಷ್ಟು ಶಕ್ತಿ ಇಲ್ಲ. क्योंकि मेरे अंदर उतना बल नहीं है. ಸ್ವಲ್ಪ ದಯವಿಟ್ಟು ಧ್ಯಾನ ಕೊಟ್ಟು ಕೇಳಿ. थोड़ा कृपया करके ध्यान देकर सुनिए. ಈ ವರ್ಷ यह साल ಏನೇ ಬರಲಿ, चाहे कुछ भी आए, ಈ ವರ್ಷ यह साल, ಈ ವರ್ಷದಿಂದ इस साल से ನಾವು ಹೆಚ್ಚಾದನ್ನ ನಾವು ಶೇಖರಿಸಿಕೊಳ್ಳೋರಿದ್ದೇವೆ. हम ज्यादातर एकत्र करने वाले हैं. ಅದಕ್ಕೋಸ್ಕರ ಈ ರಹಸ್ಯಾರ್ಥಗಳನ್ನು ಬಿಚ್ಚಲಿಕ್ಕೆ ಪ್ರಾರಂಭ ಮಾಡುವಾಗ उसके लिए इन राजों को जब हम खोलने लगेंगे, ಅದೇ ದಿಟ್ಟಿನಲ್ಲಿ, उसी दिशा में, ಅಂದ್ರೆ उसका ಈ मतलब ವರ್ಷದಿಂದ इस साल से ಹೆಚ್ಚಾದದನ್ನ ಗಳಿಸಿಕೊಳ್ಳೋದಕ್ಕೆ, ज्यादा चीजों को हासिल करने के लिए, ಉತ್ತಮವಾದ ಆರೋಗ್ಯವನ್ನು ಈ ವರ್ಷದಿಂದ ನಾವು ಪಡ್ಕೊಳ್ಬೇಕು. उत्तम सेहत को इस साल से हमें पाना ಉತ್ತಮವಾದ है. ಆಶೀರ್ವಾದಗಳನ್ನ ಪಡ್ಕೊಳ್ಬೇಕು. उत्तम आशीषों को पाना है. ಅದನ್ನ ನಾವೆಲ್ಲರೂ ಈ ವರ್ಷ हम सब यह साल ಸಭಿಕರಲ್ಲ, कलीसिया के सदस्य ಈ नहीं ವರ್ಷ हैं. ನಾವೆಲ್ಲರೂ ಸಾಧಕರು. यह साल हम सब हासिल ನಾವು करने वाले हैं. ಸಾಧಿಸಿಕೊಳ್ಬೇಕು. हमें हासिल करना है. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಎರಡನೇದಾಗಿ, दूसरा चीज, ಮನುಷ್ಯನು ಏನೋ ಒಂದು ಆಟಿಕೆ ಸಾಮಾನು ಕಟ್ತಾ ಇದ್ದಾನೆ. मनुष्य कुछ तो एक खिलौना बांध रहा है. ಕರೆಕ್ಟಾ? सही है. ಈ ಸಣ್ಣ ಮಕ್ಕಳು ಆಟ ಆಡ್ತಾ ಇರ್ತಾರೆ ನೋಡಿ. ये छोटे बच्चे खेलते हैं, ಟ್ರಕ್ ತಗೊಂಡು ಬುರ್ರ ಅಂತ ಹೋಗ್ತಿರ್ತಾರೆ. ट्रक लेकर ऐसे खेलते रहते हैं. ನೀವು ಉಫ್ ಅಂತ ಊದಿದ್ರೆ आप ऐसे फूकेंगे ಆ तो ಟ್ರಕ್ ಹೊಳ್ಳಿ ಬೀಳ್ತದೆ. वो ट्रक जो है उल्टा गिर जाएगा. ಕರೆಕ್ಟಾ ಇಲ್ಲ? सही है या नहीं? ಕರೆಕ್ಟಾ ಇಲ್ಲ? सही है या नहीं? ನಮ್ ಜೀವನನು ದೇವ್ರ ಮುಂದೆ ಹಂಗೆ. हमारा जिंदगी भी परमेश्वर के सामने वैसे ही है. ಸ್ವಲ್ಪ ನಾನು ಫ್ಲೈಟ್ ಅಲ್ಲಿ ಹೋಗುವಾಗ ನೋಡ್ಬೇಕು ನೀವು. फ्लाइट में जब जाते हैं तब देखना है. ದೊಡ್ಡ ದೊಡ್ಡ ಹೊಲಗಳು ಇಷ್ಟೇ ಸ್ಕ್ವೇರ್ 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 ಚೌಕ್ ಚೌಕ್ ಕಾಣ್ತಾ ಇರ್ತದೆ. बड़े बड़े नदी इतने छोटे छोटे दिखते हैं. ದೊಡ್ಡ ದೊಡ್ಡ ಹೊಲಗಳು, बड़े बड़े खेत,
ಅಗಲಾದಂತ ನದಿಗಳು बड़े चौड़े नदियां ಯಾರೋ ಸ್ಕೆಚ್ ಪೆನ್ ತಗೊಂಡು ಹಿಂಗೆ ಎಳೆದಂಗ ಇರ್ತದೆ ಮೇಲಿನಿಂದ ಇಟ್ಟೆ ತಳ್ಳಗೆ ಹಿಂಗೆ किसी ने स्केच पेन लेकर लिखा हो उस तरीके से नजर आते हैं। ಅಲ್ಲಿ ನೀವೇನೇ ಮಾಡಿದ್ರು वहां पर जो कुछ भी आप ಮೇಲಿನಿಂದ ನೋಡುವಾಗ करेंगे ಆಟ ಆಡ್ದಂಗ ಇರ್ತದೆ। ऊपर से जब देखते हैं तो आप खेल रहे हो उस तरीके से नजर आता है। ಮನುಷ್ಯ ಅಷ್ಟೇ ದೇವರ ದೃಷ್ಟಿಯಲ್ಲಿ परमेश्वर की नजरों में मनुष्य सिर्फ उतना ही है। ಅವನೊಂದು ಉಫ್ ಅಂದ್ರೆ अगर वो ऐसे उफ कर ಎಲ್ಲ देंगे ಉರುಳಿ तो ಬಿಡ್ತದೆ। सब कुछ उल्टा होकर गिर जाएगा। ಅಂತದ್ರಲ್ಲಿ ऐसे में ಇವನು ಏನೋ ಒಂದು ಆಟಿಕೆ ಸಾಮಾನು ಕಟ್ತಾ ಇದ್ದಾನೆ, ये कुछ तो एक खिलौना बांध रहा है, ಅದನ್ನ ದೇವರಿಷ್ಟು ಗಂಭೀರವಾಗಿ ಎಣಿಸಿ उसे परमेश्वर से गंभीर तरीके से गिनकर ಅದನ್ನ ನಿಲ್ಲಿಸ್ಲಿಕ್ಕೆ उसे रोकने के लिए ಬರ್ಬೇಕಂದ್ರೆ अगर आना है तो, ಮತ್ತು ಅದಕ್ಕೆ ಕಾರಣ और उसके लिए कारण ಅವರ ಮಾತು उनके बात ಆಗಿರುವುದಾಗಿದ್ರೆ अगर वो है तो ಕರೆಕ್ಟಾ? सही ಅವ್ರು है, ಕಟ್ತಾ ಇದ್ದಾರೆ, वो बांध रहे हैं। ಆ ಕಟ್ಟೋದಕ್ಕೆ ಬಲ वो बांधने के लिए बल ಆ ಸಿಮೆಂಟ್ ಅಲ್ಲ, वो सीमेंट नहीं इट्टिगे है, अल्ल, ईट नहीं है। ದೇವರು ಹೇಳಿದ್ದೇನೆಂದ್ರೆ ಅವ್ರ ಭಾಷೆ ಅಂತ परमेश्वर ने क्या कहा कि उनका भाषा है। ಅಂದಮೇಲೆ ऐसा है तो ಅದ್ರಲ್ಲಿ ಏನೋ ಇದೆ। उसमें कुछ तो है। ದೇವರು ಅವ್ರ ಭಾಷೆ ಮೇಲೆ ಆಕ್ರಮಣ ಮಾಡಿದ ಅಂದ್ರೆ परमेश्वर ने अगर उनके भाषा पर आक्रमण किया है तो ಅದರ ಅರ್ಥ उसका मतलब ಆ ನಾಲಿಗೆ ಆ ಭಾಷೆಯಲ್ಲಿ ಏನೋ ಇತ್ತು। वो जबान में उस भाषा में कुछ तो था। ಇದು ಬರೀ ಭಾಷೆ ಬದಲಾವಣೆ ಅಲ್ಲ, ಇದು ये सिर्फ भाषा का बदलना नहीं है। ಇದು ಹೊರಗಡೆ ಎಷ್ಟು ಕಾಣಿಸ್ತದೋ ಅಷ್ಟಿಲ್ಲ, ಇದು ಒಳಗಡೆ ಇನ್ನೂ ಏನೋ ಆಳ ಇದೆ। वे बाहर से जितना दिखता है उतना नहीं, अंदर ಒಂದು गहराई में ವೇಳೆ कुछ है। अगर ದೇವರು ಅವರ परमेश्वर ಭಾಷೆಯ ಮೇಲೆ ದಾಳಿ ಮಾಡಿದ उनके भाषा पर उन्होंने आक्रमण किया, ಅಂದ್ರೆ ನಾಲಿಗೆ उसका मतलब भाषे। जबान, भाषा ದಾಳಿ ಮಾಡಿದ ಅಂದ್ರೆ उन्होंने आक्रमण किया, यानी ಅದರ ಅರ್ಥ उसका मतलब ಅದರಲ್ಲಿ ಏನೋ ಭಯಂಕರವಾದದ್ದಿದೆ। उसमें कुछ तो भयंकर चीज है। ಈ ವರ್ಷ यह साल ಅದನ್ನ ನಾವು ಹೊರಗೆ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ। उसे हम बाहर निकालने वाले हैं। ಅವನ್ ಆ ವಚನಗಳನ್ನ ಇನ್ನೂ ನೋಡ್ಕೊಳ್ಳೋದಾದ್ರೆ उन वचनों को और एक बार हम देखेंगे तो ಧ್ಯಾನ ಕೊಟ್ಟು ಕೇಳ್ರಿ, ध्यान देकर ಸ್ವಲ್ಪ सुनिएगा। ನೀವು ಧ್ಯಾನ ಕೊಟ್ಟು ಓದಿದ್ರೆ ಅಂದ್ರೆ थोड़ा उस पर ध्यान देकर आप पढ़ेंगे तो ದೇವರು ಅವರ ಕ್ಷಮತೆ ಬಗ್ಗೆ ಮಾತಾಡ್ದ। परमेश्वर ने उनकी क्षमता के बारे में बात किया। ಇವರು ಒಂದೇ ಜನಾಂಗ, ಇವರೆಲ್ಲರೂ ಒಂದೇ ಭಾಷೆ, ये ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದ್ರು ಅಂದ್ರೆ ಆ ಭಾಷೆ ಆಲೋಚನೆ, उसका मतलब वो भाषा और सोच, ಇವೆರಡರಲ್ಲಿ ಏನೋ ಇದೆ ನಿಮ್ಮ ಜೀವನದ ಬಗ್ಗೆ। इन दोनों में कुछ तो है आपके जिंदगी ಯಾಕಂದ್ರೆ के ಆತನ बारे ಏನ್ ಹೇಳ್ತಾ में। ಇದ್ದಾನಂದ್ರೆ क्योंकि वो क्या कह रहे हैं, ಇವೆರಡು ಆಲೋಚನೆ ಮತ್ತು ಭಾಷೆ ಬೇರೆ ಬೇರೆ ಆಗದೆ ಹೋದ್ರೆ, यह दोनों सोच और विचार दूसरे नहीं होंगे तो, ಅಂದ್ರೆ ಆಲೋಚಿಸಿದನ್ನ ಅವನು ಹೇಳಲಿಕ್ಕೆ ಬರದೆ ಹೋದ್ರೆ, और जो वो सोच रहा है अगर वो नहीं कह पा रहा है तो, ಯೋಚಿಸಿದನ್ನೆಲ್ಲ ಸಾಧಿಸಿಕೊಳ್ತಾನೆ। जो वो सोचता है वो सब कुछ हासिल करेगा। ಅದನ್ನ ದಾಳಿ ಮಾಡಿದ ದೇವರು ನಿಲ್ಲಿಸದ। परमेश्वर ने उस पर आक्रमण किया, उसे रोक दिया। ಅಂದಮೇಲೆ ऐसा है तो ಈ ಭಾಷೆ ಆಲೋಚನೆ ನಂತರ ಬರೋಣ, ಈ ಭಾಷೆ ಬಗ್ಗೆ ಏನೋ ಆಳವಾದದಿದೆ। इस भाषा के बारे में कुछ तो गहरा चीज है। ಕರೆಕ್ಟಾ? सही है? ಇಂಟ್ರೆಸ್ಟಿಂಗ್ ಇದೆ। क्या ये दिलचस्प है? ಯವನಸ್ಥರು जवान लोग, ಈ ವರ್ಷ यह साल ನಾವು ಕಟ್ಕೊಳ್ಬೇಕ, हमें बांधना है। ಈ ವರ್ಷ यह साल ನಾವು ಎದ್ದೇಳಬೇಕು। हमें जाग उठना है। ಎಂದು ಕೊಯ್ಕೊಳ್ಳಲಾರ್ದಂತ ಬೆಳೆಯನ್ನ ಈ ವರ್ಷದಿಂದ ನಾವು ಕೊಯ್ಕೊಳ್ಬೇಕು। कभी भी नहीं काटने वाले कटनी को इस साल से हमें काटना है, ಅದಕ್ಕೆ ಈ ರಹಸ್ಯಾರ್ಥಗಳನ್ನ ನಾವು ಬಿಚ್ಕೊಳ್ಳೇಬೇಕು। और उसके लिए इन राजों को हमें खोलना ही है। ಪರಲೋಕದಿಂದ ಇಳಿದು स्वर्ग से उतरकर, ಅವರ ಆರೋಗ್ಯ ಅಲ್ಲ, उनका सेहत नहीं, ಅವರ ಮೈಕೈ ಅಲ್ಲ, उनका हाथ पैर नहीं, ಅವ್ರ ಭಾಷೆ ಮೇಲೆ ದೇವರು ದಾಳಿ ಮಾಡಿದ ಅಂದ್ರೆ ಅದರಲ್ಲಿ ಏನೋ ಐತಲ್ಲ, उनके भाषा पर परमेश्वर अगर आक्रमण कर रहे तो उसके ऊपर कुछ तो है ना, ಏನೋ ಐತೆ ಅಲ್ಲಿ। वहां पर कुछ तो है। ಅವನು ಅದನ್ನೇ ಟಾರ್ಗೆಟ್ ಮಾಡ್ಕೊಂಡ ದೇವರು ಅಂದ್ರೆ अगर परमेश्वर ने उसी को टारगेट बनाया है तो ಅದರಲ್ಲಿ ಏನೋ ಐತೆ। उसमें कुछ तो है। ಅರ್ಥ ತಿಳ್ಕೊಳ್ಬೇಕಾದಂತ ವಿಷಯ ಏನು? उनको समझने वाला विषय क्या है? ದೇವರು ಪ್ರಾಕೃತಿಕವಾದದ್ದನ್ನ ದಾಳಿ ಮಾಡೋದಿಲ್ಲ। परमेश्वर प्राकृतिक चीजों पर आक्रमण नहीं करते। ಪ್ರಾಕೃತಿಕ ಏನು ದೇವರಿಗೆ? परमेश्वर के सामने ये प्राकृतिक चीज क्या है? ಕೆಂಪು ಸಮುದ್ರ ಒಂದೇ ಸರಿ ಅಷ್ಟೇ ದೇವರಿಗೆ। लाल समंदर परमेश्वर के सामने सिर्फ उतना ही है। ಒಣ ಕಲ್ಲು ಬಂಡೆ, एक सूखा हुआ चट्टान ಬರೀ ಒಂದು ಅಷ್ಟೇ ದೇವರಿಗೆ। सिर्फ उतना ही परमेश्वर के लिए है, वो पानी देना है। ಪ್ರಾಕೃತಿಕ ವಿಷಯಗಳ ಬಗ್ಗೆ ದೇವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ। प्राकृतिक विषयों के बारे में परमेश्वर दिमाग खराब ही नहीं करते। ಅಂದ್ರೆ उसका मतलब ಅರ್ಥ ಮಾಡ್ಕೊಳ್ಳೋಣ। हम उसे समझ लेंगे। ವಿಮೋಚನ ಕಾಂಡ निर्गमन का पुस्तक 12ನೇ ಅಧ್ಯಾಯ उसका 12वां अध्याय 12ನೇ ವಚನ। 12वां वचन। ವಿಮೋಚನ ಕಾಂಡ निर्गमन का पुस्तक 12ನೇ ಅಧ್ಯಾಯ 12वां अध्याय 12ನೇ ವಚನ। 12वां वचन।
ಈ ವರ್ಷ यह साल ಕರ್ನಾಟಕದಲ್ಲಿ ಒಂದು ಸುಳಿಗಾಳಿ ಏಳಲಿಕ್ಕಿದೆ. कर्नाटका में एक भवंडर उठने वाला ಅದನ್ನ ನಾನು है. ಹೆಂಗ್ ನೋಡ್ತಾ ಇದ್ದೇನೆ ಅಂದ್ರೆ ಟೊರ್ನಾಡೋ ಅಂತ ಇರಲ್ಲ, ಅದು ಸುತ್ತುತ್ತಾ ಇಡೀ ಕರ್ನಾಟಕ ಅದು ಹಿಂಗೆ ಬಿರುಗಾಳಿ, ಇದು ಏನು ಸುಂಟರ್ ಗಾಳಿ ಗೊತ್ತಾ? भवंडर आप जानते ಸುಂಟರ್ ಗಾಳಿ ತರ हो, भवंडर के जैसे ಭಯಾನಕವಾದದ್ದು, ದೊಡ್ಡದು. एक भयानक बड़ा ಅದು सा ಸುತ್ತುತ್ತಾ वो घूमते. ಎಷ್ಟು ಜನರಿಗೆ ಇದ್ರ ಬೆಲೆ ಗೊತ್ತಿಲ್ಲ, ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಸುತ್ತುತ್ತಾ वो ऐसे घूमते, ಇಡೀ ಕರ್ನಾಟಕವನ್ನು ಅಂದ್ರೆ ಇಡೀ ಕರ್ನಾಟಕವನ್ನು ಪ್ರಯಾಣಿಸ್ಲಿಕ್ಕಿದೆ. वो पूरे कर्नाटका में सफर करने वाला ಒಂದು है. ಬಾಣದ ಹಾಗೆ ಅದು ಹೋಗ್ತದೆ एक ತೂರ್ಕೊಂಡು. तीर के जैसे वो जाएगा. ನೀವು ಸಿದ್ಧರಾಗಿರ್ಬೇಕು ಈ ವರ್ಷ. यह साल आपको तैयार रहना है. ಅರ್ಥ ಆಯ್ತಾ? आप समझ रहे ಅಂದ್ರೆ हैं उसका ಯೇಸು मतलब? ಸ್ವಾಮಿ ಹಾದು ಹೋಗ್ತಾ ಇದ್ದಾಗ यीशु मसीह जब गुजर कर जा रहे थे, ಆ ಕುರುಡನ್ ಕೂಗ್ಕೊಂಡ, वहां पर उस अंधे ने उन्हें पुकारा, ದಾವೀದ ಕುಮಾರನೇ ನನ್ನ ಮೇಲೆ ದಯೆ ಇರಲಿ. दाऊद के पुत्र मुझ पर आप दया ಯಾಕಂದ್ರೆ रखो. ಅವ್ನು ಗೊತ್ತಿತ್ತು क्योंकि वो जानते थे ಇದೇ ಒಂದೇ ಚಾನ್ಸ್ ನಂದು. ये सिर्फ एक ही मौका ಅವನು है ಹೋದ मेरा. ಅಂದ್ರೆ अगर वो चले गए ಅವನನ್ನು तो ಹುಡುಕೊಂಡು ಹೋಗ್ಲಿಕ್ಕೆ ನನಗೆ ಕಣ್ಣಿಲ್ಲ. उनको ढूंढते हुए जाने के लिए मुझे आंख नहीं है. ಹಂಗೆ ಇರ್ತದೆ ಈ ವರ್ಷ. ऐसे ही रहेगा यह ನೀವು साल. ಕಣ್ಣು ಮುಚ್ಚಿದ್ರೆ आपने आंख बंद किया, ಆ ಬಿರುಗಾಳಿ ಸುತ್ತಕೊಂಡು ಹೋಗ್ಬಿಡ್ತದೆ. वह आंधी जो अगर है वो चला एಚ್ಚರವಾಗಿದ್ರೆ जाएगा. ಅಂದ್ರೆ लेकिन अगर आप चौकस रहेंगे तो ಜೀವನದಲ್ಲಿ ನೆನಸದಂತ ಸಂಗತಿಗಳನ್ನು ಕೊಯ್ಕೊಂಡು ಬಿಡ್ತೀರಾ. जिंदगी में जो आपने सोचा भी नहीं ऐसे चीजों को आप काटेंगे. ಆಮೇಲೆ आमेन. ಅದಕ್ಕೆ ಈ ವರ್ಷ ಬಹಳ ಅಲರ್ಟ್ ಆಗಿರ್ಬೇಕು. इसीलिए यह साल बहुत ही चौकस हमें रहना ಪ್ರಾರ್ಥನೆಯಲ್ಲಿ है. ಎಚ್ಚರವಾಗಿರ್ಬೇಕು. प्रार्थना में हमें चौकस रहना है. ಚಿಕ್ಕ ಚಿಕ್ಕ ಮನಸ್ತಾಪಗಳನ್ನ छोटे छोटे गलत फहमियों को ಕಾರಣ ಮಾಡ್ಕೊಂಡು कारण बनाकर ಆಶೀರ್ವಾದವನ್ನು ಕಳ್ಕೊಳ್ಬಾರ್ದು. ಈ ವರ್ಷ आशीषों को यह साल नहीं खोना ಈ है. ವರ್ಷ यह साल ದೇವರು ಹೊಸ ಹೃದಯಗಳನ್ನು ಕೊಡುವ ವರ್ಷ. परमेश्वर नए हृदयों को देने वाला ನಿಮ್ಮ साल है. ಮನೆಗಳಲ್ಲಿ आपके घरों में ಜನರ ಹೃದಯಗಳು ಪರಿವರ್ತನೆಗೊಳ್ಳುತ್ತದೆ. लोगों के हृदय वो बदलेंगे. ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರು ಅವರ ಭಾಷೆನ ದಾಳಿ ಮಾಡಿದ ಅಂದ್ರೆ परमेश्वर ने अगर उनके भाषा पर आक्रमण किया तो ಏನೋ ಇರಬಹುದಲ್ಲ. वहां पर कुछ तो ನೋಡಿ रहना है ವಿಮೋಚನ ना. ಕಾಂಡ 12 ಏನ್ ಹೇಳ್ತದೆ? देखिए निर्गमन का पुस्तक 12वां अध्याय 12वां वचन क्या कहता है? ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಹ, ಚೊಚ್ಚಲಾಗಿರುವುದನ್ನೆಲ್ಲಾ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಇದ್ಯಾಕ್ ಬೇಕಿತ್ತು? ये क्यों चाहिए था? ಎಲ್ಲರ ಮೊದಲೇ ಚೊಚ್ಚಲ ಎಲ್ಲವನ್ನ ಸಂಹರಿಸಿದ್ರೆ ಫರೋನ್ ಬಿಟ್ಕೊಡ್ತಿದ್ನಲ್ಲ. सारे पहलौठों को मार देगा तो फरो छोड़ देता ಆದ್ರೆ था ना. ಐಗುಪ್ತದ ಎಲ್ಲಾ ದೇವತೆಗಳಿಗೂ ಅವ್ರನ್ನ ಬಿಡೋದಿಲ್ಲ, ನಾನು ಅವರಿಗೆ ನ್ಯಾಯ ತೀರಿಸ್ತೀನಿ, ಅವ್ರಿಗೆ ಶಿಕ್ಷೆ, ಕನ್ನಡದಲ್ಲಿ ಶಿಕ್ಷೆ ಮಾಡ್ತೀನಿ ಅವ್ರಿಗಂತ. ಇದೇನು ಅವಶ್ಯ ಇತ್ತು? और मिस्र देश के देवता को मैं दंड दूंगा, ये क्यों जरूरी था? ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है? ಕರೆಕ್ಟಾ? सही है. ದೇವರು परमेश्वर, ಕೇಳಿ, सुनिए, ದೇವರು परमेश्वर ಪ್ರಾಕೃತಿಕವಾದದ ಮೇಲೆ ದಾಳಿ ಮಾಡೋನಲ್ಲ. जो प्राकृतिक है उन पर आक्रमण नहीं करते. ಆತನ ಏನ್ ಹೇಳ್ತಾ ಇದ್ದಾನಂದ್ರೆ, वो क्या कह रहे हैं? ಐಗುಪ್ತ ದೇಶದ ಪ್ರತಿಯೊಂದು ದೇವತೆಗಳಿಗೆ मिस्र देश में रहने वाले हर एक देवताओं को ನಾನು ಶಿಕ್ಷೆ ಕೊಡ್ತೀನಿ. मैं दंड दूंगा. ಯಾಕೆ? क्यों? ಏನ್ ಅವಶ್ಯ ಇತ್ತು? क्या जरूरी था? ಹೇಳ್ತೀನಿ ಕೇಳಿ. मैं बताता हूँ, सुनिए. ಈ ಮೇಸ್ತ್ರಿಗಳು, यह मेस्त्री जो है, ಇವರು ಇಸ್ರಾಯೇಲ್ರಿಗೆ ಎಷ್ಟು ಹೊಡಿತಿದ್ರು, यह इसराइलियों को इतना मारते थे ಗುಲಾಮತನ ಕಲ್ಲರಿ. गुलामी में. ಆ ಪ್ರತಿಯೊಂದು ಕ್ರೂರತನದ ಹಿಂದೆ ಈ ಆತ್ಮಿಕ ಬಲ ಇತ್ತು. वो सारे क्रूरता के पीछे यह आत्मिक बल था. ಯಾರು ದುರಾತ್ಮನ ಪ್ರೇರೇಪಣೆ ಇಲ್ಲದೆ ದುಷ್ಟರಾಗೋದಿಲ್ಲ. कोई भी दुरात्मा के प्रेरेपण के बगैर दुष्ट नहीं बनते. ಒಬ್ರು ನನಗೆ ಹೇಳ್ತಾ ಇದ್ರು, एक व्यक्ति मुझसे कह रहे थे, ಇಲ್ಲೆಲ್ಲ यहाँ पर नहीं, ಗೋವಾದಲ್ಲಿ ಒಬ್ರು ಹೇಳ್ತಾ ಇದ್ರು, गोवा में एक व्यक्ति कह ಅವ್ರ रहे ಮನೆಗೆ थे, ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ, उनके घर में उनसे मिलने में गया ತಮ್ಮ था. ತಾಯಿ ಬಗ್ಗೆ ಮಾತಾಡ್ತಾ वो ಇದ್ದಾರೆ. अपने माँ के बारे में बात और कर ಹೇಳ್ತಾರೆ, रहे हैं. वो कहते हैं, पास्टर, पासवान जी, ನಮ್ಮ ತಾಯಿಗೆ हमारे माँ को ಸ್ಪೆಷಲಿ ಅವಳು ಏನಾದ್ರೂ ಸ್ವಾರ್ಥದಿಂದ ಜಗಳ ಮಾಡಿ, ಅಂದ್ರೆ ಈ ಆಸ್ತಿಯಲ್ಲೆಲ್ಲ ತುಂಬಾ ಮಕ್ಕಳು, ತಾಯಿ ಮಕ್ಕಳು ಎಲ್ಲ ಬಹಳ ಹೊಡೆದಾಟ ಆಗಿದೆ. जायदाद के विषय में सब बहुत मारामारी ಸೊ हुआ है. ಅವ್ರು ಹೇಳ್ತಾರೆ, वो कहते हैं, ಅವಳು ಬಂದ್ಲಂದ್ರೆ अगर वो आती है ಅವಳ तो ಮುಖಾನೇ ಬೇರೆ ಇರ್ತದೆ. उनका चेहरा ही अलग होता ಅವಳ है. ಮುಖ ಬದಲಾಗ್ಬಿಟ್ಟಿರ್ತದೆ. उनका चेहरा बदल ಅವಳ जाता है. ಭಾಷೆ ಬಹಳ ದುರ್ಭಾಷೆ ಆಗ್ತದೆ. उनका भाषा बहुत ही दुर्भाषा बन ಆ जाता है. ಕೆಲವೊಂದು ಗಳಿಗೆ वो थोड़ा सा समय ಅವಳು ಬೇರೆಯವಳೇ ಆಗ್ಬಿಟ್ಟಿರ್ತಾಳೆ. वो दूसरे ही व्यक्ति बन ಬಹಳ जाती है. ಸ್ವಾರ್ಥಿಯಾಗಿ ಮಾತಾಡ್ತಾಳೆ बहुत स्वार्थी बनकर बात करती ಅಂತ ಅವ್ರು है. ನನಗೆ ಹೇಳ್ತಾ ಇದ್ರು. ऐसे कहकर वो कह रहे थे. ಅವ್ರ ಗಂಡ ಸತ್ತಾಗ, जब उनके पति मर ಅವ್ರ गए थे, funeral ಗೆ ನಾನು ಹೋದಾಗ, उनके अंतिम संस्कार में जब ಅವ್ರು गया ಹೇಳ್ತಾರೆ, था, वो ನಾನು कहते ನೋಡ್ತಾ ಇದ್ದೆ, हैं, मैं देख रहा ನೀವು ನಮ್ಮ था, ತಾಯಿ ಹತ್ರ ಬಂದ ತಕ್ಷಣ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹತ್ರ ಬಂದ ತಕ್ಷಣ आप हमारे माँ से मिलने के लिए नजदीक जब ಅವಳು आए, ಗಡಗಡ ಕೂತ್ಕೊಂಡು ಬಿದ್ದು ಬಿಟ್ಲು. वहाँ पर कांपते हुए वो बैठ गए, ನಾನು गिर ಇದನ್ನ गए. 2-3 ಸಾರಿ ನೋಡಿದ್ದೀನಿ मैंने ಪಾಸ್ಟರ್. इसे 2-3 बार देखा है ಏನೋ पासवान ಪ್ರಾಬ್ಲಮ್ जी. ಇದೆ. कुछ तो समस्या है. ಕೇಳಿ, सुनिए, ಎಲ್ಲಾ ಕೋಪ ಅಂತ ನಾನು ಹೇಳೋದಿಲ್ಲ. सब गुस्सा है कि मैं नहीं ಶೋಧನೆ, कहता. शोधना, ಕೋಪ, गुस्सा, ಮತ್ಸರ, ಹೊಟ್ಟೆ ಕಿಚ್ಚು, लालच, ಒಂದು ಪೀಡೆ, या फिर एक पीड़ना, ಪೀಡೆಯ ಮಾತು, एक पीड़ना का बात, ಪ್ರತಿಯೊಂದು ಇದರ ಹಿಂದೆ
हर एक बात के पीछे ಒಂದು ವೇಳೆ ನೋಡಿ, देखिए, ಸತ್ಯವೇದನ ಓದುವುದಕ್ಕೆ ನಮ್ಮನ್ನ ಪ್ರೇರೇಪಿಸುವವರು ಯಾರು? पवित्र शास्त्र पढ़ने के लिए देवर प्रेरित आत्मा कौन ने। करते हैं? परमेश्वर के ಒಬ್ಬರನ್ನ आत्मा। ಪ್ರೀತಿಸುವುದಕ್ಕಾಗಿ ನಮ್ಮನ್ನ ಪ್ರೇರೇಪಿಸುವವರು एक ಯಾರು? व्यक्ति को प्यार करने के लिए कौन प्रेरित करते हैं? ಆತನ पवित्र आत्मा। ಪ್ರೇರೇಪಣೆ ಇಲ್ಲದೆ ಒಬ್ಬರನ್ನ ಪ್ರೀತಿಸ್ಲಿಕ್ಕೆ ಆಗುತ್ತಾ? उनके प्रेरेपण के बगैर क्या किसी से हम प्यार कर सकते हैं? ಆಗೋದಿಲ್ಲ. नहीं हो ಆತನ सकता। ಪ್ರೇರೇಪಣೆ ಇಲ್ಲದೆ ನಮ್ಗೆ ಕೊಡ್ಲಿಕ್ಕೆ ಆಗುತ್ತಾ? उनके प्रेरेपण के बगैर क्या हम दे सकते ಆಗೋದಿಲ್ಲ. हैं? नहीं दे ಆತನ सकते। ಪ್ರೇರೇಪಣೆ ಇಲ್ಲದೆ ಒಬ್ಬರನ್ನ ಕ್ಷಮಿಸ್ಲಿಕ್ಕೆ ಆಗುತ್ತಾ उनके ಮನುಷ್ಯ ಶಕ್ತಿಯಿಂದ? प्रेरेपण के बगैर मनुष्य के बल से किसी को आगदिಲ್ಲ. क्षमा कर सकते हैं? नहीं कर ಅದೇ सकते। ರೀತಿಯಾಗಿ उसी तरीके ಈ से ಪ್ರತಿಯೊಂದು ಕ್ರೂರತನದ ಹಿಂದೆ ये हर एक क्रूरता के पीछे ದುರಾತ್ಮಗಳ ಬಲ ಇದೆ. दुष्टात्मा का बल ಅದಕ್ಕೆ है। ದೇವರು ಹೇಳ್ತಾ ಇದ್ದಾನೆ, इसीलिए परमेश्वर कह रहे हैं, ಇನ್ನು ಮೊದಲು ಆ ಎಲ್ಲ ಅವರ ಎಲ್ಲ ದೇವತೆಗಳು पहले उनके सारे देवताएं, ಅವ್ರನ್ನೆಲ್ಲ ಶಿಕ್ಷಿಸ್ತೀನಿ ನಾನು. उन सारों को मैं दंड ಅದಾದ दूंगा। ನಂತರ उसके बाद ಅವುಗಳ ಪ್ರೇರೇಪಣೆಗೆ ಒಳಗಾದ, उनके प्रेरेपण के अधीन में रहने वाले, ಅವರ ಪ್ರೇರೇಪಣೆಗೆ ಒಳಗಾಗಿ उनके प्रेरेपण में ನನ್ನ अधीन ಜನರಿಂದ होकर ವಿಪರೀತ ಕೆಲಸ ಮಾಡಿ ಅವರನ್ನು ಹೊಡೆದಂತ मेरे लोगों से बहुत ही विपरीत काम करवाकर उनको मारने ಫರೋಹನನ್ನ, वाले फिरौन को ಅವನ ಜನರನ್ನ, और उसके ಅವರ लोगों ಎಲ್ಲ को, ಚೊಚ್ಚಲು ಮಕ್ಕಳನ್ನ ನಾನು ನಾಶ ಮಾಡ್ತೀನಿ. उन सारे पहलौठे बच्चों को मैं नाश कर दूंगा। ದೇವರು परमेश्वर ಪ್ರಕೃತವಾದದನ್ನು ಮುಟ್ಟೋದಿಲ್ಲ. प्राकृतिक चीजों को नहीं ಯಾಕಂದ್ರೆ ಅದು छूते, ದೊಡ್ಡ ವಿಷಯ ಅಲ್ಲ क्योंकि ಆತನಿಗೆ. परमेश्वर के लिए वो बड़ा चीज ಆದ್ರೆ नहीं है। ಆತ್ಮಿಕವಾದದನ್ನ ಸದೆ ಬಡಿತಾನೆ. लेकिन आत्मिक जो है उसे मुंह के बल मारते ಯೇಸು हैं। ಸ್ವಾಮಿ ಮಹಾಯಾಜಕರನ್ನ ಶಿಕ್ಷಿಸಲಿಲ್ಲ. परमेश्वर ने महायाजक को ಆದ್ರೆ शिक्षा ಯೇಸು नहीं ಸ್ವಾಮಿ दिया, ಕ್ರೂಜೆ ಮೇಲೆ लेकिन यीशु मसीह ने क्रूस पर ಸೈತಾನನ ತಲೆಯನ್ನೇ ಜಜ್ಬಿಟ್ಟ. शैतान के सिर को कुचल दिया। ಯಾಕೆ? क्यों? ದೇವರು ಆತ್ಮಿಕವಾದದನ್ನ ದಾಳಿ ಮಾಡ್ತಾನೆ. परमेश्वर आत्मिक चीजों पर आक्रमण करते ಈ हैं। ವರ್ಷ यह साल ದೇವರು ನಿನ್ನ परमेश्वर ಜೀವಿತದ ಮೇಲೆ आपके जिंदगी के ऊपर ಆತನಲ್ಲದ ಆತ್ಮಿಕ ಸಂಗತಿಗಳ ಮೇಲೆ ದಾಳಿ ಮಾಡಿ ನಿನ್ನನ್ನು ಬಿಡಿಸ್ಲಿಕ್ಕಿರ್ತಾನೆ. जो वो नहीं है उन वैसे आत्मिक चीजों पर आक्रमण कर कर आपको छुटकारा देंगे। ನೀನು ನಿನ್ ಗೊತ್ತಿಲ್ಲದೆ ತೆರೆದ ಬಾಗಿಲುಗಳಾಗಿರ್ಲಿ, अनजाने में खोला हुआ ನಿನ್ನ दरवाजा हो, ಪೂರ್ವಿಕರು ತೆರೆದ ಬಾಗಿಲುಗಳಾಗಿರ್ಲಿ, या फिर आपके प्राचीनों से खुले हुए ಅಂತದ್ದು दरवाजे ನಿನ್ನ हो, ಜೀವನದಲ್ಲಿ ಇದೆ ಅಂತ ನಿನಗೆ ಅನಿಸದೇ ಇರಬಹುದು. ऐसे आपके जिंदगी में नहीं है कि आदर आपको देवर लग ಅದನ್ನ सकता ಕಂಡಿದ್ದಾನೆ. है, लेकिन परमेश्वर ने उसे ಆತನಿಗೆ देखा ಇದು है। ಗೊತ್ತಿದೆ. वो अभी भी वो जानते हैं ನೀನು ಇನ್ನೋಸೆಂಟ್ ಅಂತ, आप निर्दोष हो ನೀನು कह के। ತಿಳಿಯದೆ ಅದನ್ನು ಮಾಡಿದ್ಯಾ ಅಂತ ಆತನಿಗೆ ಗೊತ್ತು. आपने अनजाने में उसे कर ಅದಕ್ಕೋಸ್ಕರ दिया कि वो जानते हैं। ಈ इसीलिए ವರ್ಷದಲ್ಲಿ इस साल में ಹೆಚ್ಚಾದದನ್ನ ಕೈಕೊಳ್ಬೇಕಾದ್ರೆ ज्यादातर अगर हाजिर करना है तो ಪ್ರತಿಯೊಬ್ಬರ ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರ ಜೀವಿತದ ಹಿಂದೆ इस कलेसिया में रहने वाले हर एक के जिंदगी के पीछे ಕರ್ತನಲ್ಲದ ಯಾವುದೇ ಫೋರ್ಸ್ ಇದ್ರೂ ಸಹ परमेश्वर के बिना कोई भी अगर ಅದನ್ನ ताकत है ಶಿಕ್ಷಿಸಿ, तो उसे दंड देकर ಅದನ್ನ ಜಜ್ಲಿಕ್ಕಿರ್ತಾನೆ. उसे वो कूटने वाले हैं। ಯಾರಿಗಾದ್ರೂ ಅರ್ಥ ಆಗಿದ್ರೆ ಸರ್ अगर कोई समझ रहा है तो एक बार आमीन कहिएगा। ಕೆಲವರು ಅರ್ಥ ಆಯ್ತಲ್ಲ, आप समझ रहे हो ना? ತಿಳಿತಲ್ಲ? आप समझ रहे ಬರೀ हो ಅವ್ರ ना? ಚೊಚ್ಚಲು ಮಕ್ಕಳನ್ನ ಸಂವರಿಸಿದ್ರೆ ಕೆಲಸ सिर्फ ಆಗ್ಬಿಡ್ತಿತ್ತಲ್ಲ. उनके पहलौठे बच्चों को मार देते तो ಆದ್ರೆ खत्म हो जाता ना। ದೇವರ ಆತ್ಮ ಏನ್ ಹೇಳ್ತಾ लेकिन परमेश्वर का आत्मा ಇಲ್ಲ, क्या कह रहे हैं? नहीं, ಅವರೆಲ್ಲ ದೇವತೆಗಳನ್ನು ಶಿಕ್ಷಿಸ್ತೀನಿ. उनके सारे ಯಾಕೆ? देवता को मैं दंड दूंगा। ಇವರನ್ನ क्यों? ತಲೆ ಕೆಡಿಸಿ ಇಷ್ಟು ಕ್ರೂರಿಗಳನ್ನಾಗಿ ಮಾಡಿದವರು ಅವರೇ. इनके दिमाग को खराब कर कर इतने क्रूरी बनाने वाले वही है। ನೀನು ಕೋಪಿಷ್ಟನಲ್ಲ, आप क्रोधित व्यक्ति नहीं हो, ಆದ್ರೆ ದುಷ್ಪ್ರೇರಣೆ ಗಳಿಗೆಯಲ್ಲಿ लेकिन उस दुष्प्रेरणा के समय में ಸೈತಾನ ನಿನ್ನನ್ನ ಬಾಗಿಲನ್ನು ತೆರೆದಕ್ಕಾಗಿ ನಿನ್ನನ್ನು ನೋವು ಉಂಟು ಮಾಡ್ತಾನೆ. शैतान आपको दरवाजा खोलने के लिए आपको दर्द में ಈ डाल ವರ್ಷ देता है। ದೇವರು यह साल ಆ परमेश्वर ಫೋರ್ಸ್ ಗಳ ಮೇಲೆ ದಾಳಿ ಮಾಡ್ಲಿಕ್ಕೆ उन ಇರ್ತಾನೆ. सारे ताकतों पर आक्रमण करने वाले ಯಾರಿಗಾದ್ರೂ हैं। ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೇಲೆ यहाँ पर कोई समझ रहा है तो एक बार आमीन ನಿಮಗೆ कहिएगा। ಕೆಲವರಿಗೆ ಆಗ್ಲೇ ಪ್ರಾರಂಭವಾಗಿದೆ. यहाँ पर थोड़े लोगों को अभी प्रारंभ हो चुका ನಿಮಗೆ है, ಅನಿಸ್ತಾ ಇದೆ ಈಗಾಗಲೇ. आपको अभी लग रहा ನಾನು है। ನುಡಿತಾ ಇರುವಾಗಲೇ जब मैं कह रहा हूँ तभी ನನ್ನ ही ಅಭಿಷೇಕವನ್ನು ಅನುಭವಿಸ್ತಾ मैं ಇದ್ದೇನೆ. अभिषेक को अनुभव कर ದೇವರ रहा ಆತ್ಮ हूँ। ನಿಮ್ಮಲ್ಲಿ ಅನೇಕರಿಗೆ ಮನವರಿಕೆ ಮಾಡ್ತಾ ಇದ್ದಾನೆ. परमेश्वर का आत्मा आप में से ಹೌದು, कई लोगों को एहसास दे ಇದು रहे ನನಗೆ हैं। ಬೇಕು ಅಂತ ಮೊದಲೇ ಸಾರಿ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. हाँ, ये मुझे चाहिए कि पहली बार आपके मन में आ रहा ಯಾಕಂತಂದ್ರೆ है, क्योंकि ಈ ವರ್ಷ यह साल ದೇವರು ನೇಮಿಸಿದ ವರ್ಷ. परमेश्वर से नियमित साल है। ಆತನನ್ನ वो उसे ನೆರವೇರಿಸ್ತಾನೆ. पूरा करेंगे ही करेंगे। ಅಷ್ಟೋದಿನ ಜನರು आशदोद के लोग ಇದನ್ನು ಇನ್ನೂ ಪ್ರಬಲವಾಗಿ ಅರ್ಥ ಮಾಡಿಕೊಂಡಿದ್ರು. इसे और भी प्रबल तरीके से उन्होंने समझ लिया था। ಇಂಟ್ರೆಸ್ಟಿಂಗ್ ಇದೆಯಾ? क्या आप समझ रहे हैं? ಇಂಟ್ರೆಸ್ಟಿಂಗ್ ಇದೆಯಾ? क्या ये दिलचस्प है? ಆಮೆನ್. आमेन। ಫಿಲಿಸ್ಟಿಯರು फिलिस्टिया ಇಸ್ರಾಯೇಲ್ ಮೇಲೆ ದಾಳಿ ಮಾಡಿ इजराइल पर दाली करके आक्रमण करके ದೇವರ ಮಂಜೂಷವನ್ನ परमेश्वर के संदूक को ತೆಗೆದುಕೊಂಡು ಹೋಗಿ लेकर जाकर ದಾಗೋನನ ಆಲಯದಲ್ಲಿಟ್ರು. वहां पर दागोन के भवन में उन्होंने ಬೆಳಗ್ಗೆ रखा। ಎದ್ದು सुबह उठकर ಅವರು ಬಾಗಿಲು ತೆರೆದ್ರೆ दरवाजा जब वो खोलते हैं, ದಾಗೋನನ ಪ್ರತಿಮೆ दागोन का मूर्ति जो है ಮುಂಬಲವಾಗಿ ಬಿದ್ದೋಗಿದೆ. वो मुंह के बल नीचे गिर गया है। ಅಯ್ಯೋ ಅಂತ ಎತ್ತಿಟ್ರು. वो उठाकर रखते हैं। ಇದೇನು ಅಪಶಕುನ ಅಂತ ಎತ್ತಿಟ್ರು. ये क्या अपशकुन है के उठाकर ಮಾರನೇ रखते ದಿನ हैं। अगला दिन ಮತ್ತೆ ಬಿದ್ದಿದೆ. फिर से गिरा हुआ ಅಯ್ಯೋ है। ಇದೇನು ಅಪಶಕುನ ಅಂತ ಎತ್ತಿಟ್ರು. ये क्या अपशकुन है के उठाकर ಮೂರನೇ उन्होंने ದಿನ रखा। तीसरा दिन ಮತ್ತೆ ಬಿದ್ದಿದೆ. फिर से गिरा हुआ है। ತಲೆ ಕಡಿಯಲ್ಪಟ್ಟಿದೆ, उसका सिर कटा हुआ है, ಕೈಗಳು ಕಡಿಯಲ್ಪಟ್ಟಿವೆ. उसके हाथ कटे हुए हैं। ಆದ್ರೆ ಆ ಮೂರನೇ ದಿನದಿಂದ लेकिन उस तीसरे दिन से ಅಷ್ಟೋದಿನಲ್ಲಿ अशदोद में ಏನೋ ಒಂದು ಭಯಂಕರ ಸಂಗತಿ ನಡೀತು. कुछ तो एक भयंकर चीज घटा। ಏನಾಯ್ತು ಗೊತ್ತಾ? वो क्या हुआ आप जानते हो? ಪ್ರತಿಯೊಬ್ಬರ ಮೇಲೆ हर एक के ऊपर
ಅದರಲ್ಲಿ ವಿಶೇಷವಾಗಿ ಗಂಡಸರ ಮೇಲೆ, उस पर भी विशेष तौर पर पुरुष पर, ಯಾಕಂದ್ರೆ ಸುನ್ನತಿ ಆಗೋದು ಗಂಡಸರಿಗೋಸ್ಕರ. क्योंकि खतना जो है पुरुषों के लिए है. ಅದಕ್ಕೆ ದೇವರು इसीलिए परमेश्वर ಈ ದಾಳಿಯಲ್ಲಿ इस आक्रमण में ನಮ್ಮ ಮೇಲೆ ಬಹಳ ಶ್ರೇಷ್ಠ ದಾಳಿ ಇಟ್ಟಿರ್ತಾನೆ. हम पर श्रेष्ठ आक्रमण वो रखते हैं. वो हमारे बुराई के लिए नहीं ನಾವು है. ಅಭಿಷಿಕ್ತರಾಗಿರೋದ್ರಿಂದ हम अभिषिक्त है ಈ इसीलिए ವರ್ಷ है. यह साल ಪ್ರತಿ ಕುಟುಂಬದ ಹಿರಿಯರು, हर एक परिवार के बुजुर्ग जो है, ಶಿರಸ್ಸು ಅಂತ ಹೇಳ್ತೀವಿ, हम सिर के कहते हैं, ಗಂಡನಾದವನು जो पति ನಿನ್ನ है, ಕುಟುಂಬವನ್ನ ನೀನು ಕೌಟುಂಬಿಕ ಪ್ರಾರ್ಥನೆಗೆ ಕುಳ್ಳಿಸಿಕೊಂಡು ಬೆಳೆಸಬೇಕು. आपके परिवार को पारिवारिक प्रार्थना में बैठना बिठाना आपको है. ಯಾಕಂದ್ರೆ क्योंकि ಈ ವರ್ಷ यह साल ದೇವರು ನಿನ್ನ ಮೇಲೆ ದಯೆ ಇಟ್ಟು ಭಯಂಕರವಾದ ಸಂಗತಿಗಳನ್ನು ನಿನಗೋಸ್ಕರ ಮಾಡ್ಲಿಕ್ಕೆ परमेश्वर आप पर दया रखकर भयंकर चीजों को करने वाले हैं. ಕೇಳಿಸ್ಕೊಂಡ್ರ? क्या आपने सुना? ಕೇಳಿಸ್ಕೊಂಡ್ರ? क्या आपने सुना? ಆಮೇನ್. आमेन. ದೊಡ್ಡ ದೊಡ್ಡ ಟ್ಯೂಮರ್ಗಳು बड़े बड़े गांठियां ಅಷ್ಟೋ ದಿನ ಎಲ್ಲಾ ಜನರ ಮೇಲೆ, आशोत के सारे लोगों के शरीर ಮಾತ್ರ पर, ಅಲ್ಲ ಪಶುಗಳ ಮೇಲೆ सिर्फ उतना ही नहीं पशुओं के ಭಯಂಕರವಾದಂತ ऊपर ಟ್ಯೂಮರ್ಗಳು ಬಂದು. भयंकर गांठियां आए. ಕೇಳಿದ್ರ? क्या आपने सुना? ಕೇಳಿಸ್ಕೊಳ್ತಾ ಇದ್ರ ನನ್ನ? क्या आप सुन रहे हैं? ಅಷ್ಟೋದಿದ ಜನರು ಏನಂದ್ರೆ ಗೊತ್ತಾ? आशदोद के लोगों ने क्या कहा आप ಅವರು जानते हो? ಮೂಢನಂಬಿಕರಾಗಿರ್ಲಿಲ್ಲ. वो अंधविश्वासी नहीं थे. ಆತ್ಮ ಜಗತ್ತನ್ನ ಬಲ್ಲವರು. आत्मा के लोग को जानने वाले लोग वो थे. ಮೊದಲನೇ ಸಮುವೇಲ 5:7 ನೋಡಿ ಏನ್ ಹೇಳ್ತಾನೆ? पहले समवेल का पुस्तक 5वां अध्याय 7वां वचन क्या कहता है? ಮೊದಲನೇ ಸಮುವೇಲ देखिए 5:7. पहले समवेल का पुस्तक 5 उसका 7वां वचन. ಅಷ್ಟೋ ದಿನ ಜನರು ಅಷ್ಟೋ ದಿನ ಜನರು ಅದನ್ನು ನೋಡಿ ಅದನ್ನು ನೋಡಿ ಇಸ್ರಾಯೇಲ್ ದೇವರ ಮಂಜೂಷವು ಇಸ್ರಾಯೇಲ್ ದೇವರ ಮಂಜೂಷವು ನಮ್ಮಲ್ಲಿರಬಾರದು, ನಮ್ಮಲ್ಲಿ ಇರಬಾರದು, ಆತನ ಹಸ್ತವು ಆತನ ಹಸ್ತವು ನಮಗೂ ನಮಗೂ. ನಮ್ಮ ದೇವರಾದ ದಾಗೋನನಿಗೂ ಯಾಕೆ ಅವರ ವಿರುದ್ಧವಾಗಿದ್ರೆ ಮಾತ್ರ ಸಾಕಾಗ್ತಾ ಇದ್ರಲ್ವಾ? ಅವರ ದೇವರ ವಿರುದ್ಧವಾಗಿ ಯಾಕಿರ್ಬೇಕಿತ್ತು ಯೆಹೋವನ ಹಸ್ತ? सिर्फ उनका खिलाफ नहीं, लेकिन उनके देवता के हाथ के ऊपर क्यों रहना था यहोवा का हाथ? ಕರೆಕ್ಟಾ? सही है. ಯಾಕಂದ್ರೆ ನಮ್ಮ ಕರ್ತನ್ ದೇವರು क्योंकि हमारा परमेश्वर ಹೊರಗೆ ಮನುಷ್ಯನ ಮೇಲೆ ದಾಳಿ ಮಾಡೋನಲ್ಲ, बाहर मनुष्य पर आक्रमण ಆತನ करने वाला नहीं, ಹಿಂದಿರುವಂತ ಆತ್ಮದ ಮೇಲೆ, ಆತನ ಹಿಂದಿರುವಂತ ಆತ್ಮ ಮಂಡಲದ ಮೇಲೆ ದಾಳಿ ಮಾಡ್ತಾನೆ. लेकिन उसके पीछे रहने वाले आत्मिक क्षेत्र पर, केवल आत्मा पर वो आक्रमण। आक्रमण करते हैं. ದಾಗೋನನಿಗೂ ನಮ್ಮ ದೇವರಾದ ದಾಗೋನನಿಗೂ ಬಾಧಕವಾಗಿದೆ. ಬಾಧಕ ಅಂದ್ರೆ ಹಿಂಸೆ ಕೊಡುವಂತದ್ದಾಗಿದೆ. हमारे देवता दागोन पर कठोर सेव पड़ा है. ಅಬ್ಬಬ್ಬಬ್ಬಬ್ಬಬ್ಬ. ಎಂತ ಪವರ್ಫುಲ್ ಇದೆ. कितना ನನ್ನ बलशाली ಗಂಟ್ಲು है. ಸರಿ ಇದ್ರೆ ಇವತ್ತು ಕಿರ್ಚಾಟ್ ಬಿಟ್ರು ನಾನು. अगर मेरा गला अच्छा होता खुशी से मैं आज ಎಷ್ಟೊಂದಿಗೆ चिल्लाता. ಅರ್ಥ ಆಗ್ತಾ ಇದೆ? कितने लोग ये समझ पा रहे हैं? ಕರೆಕ್ಟಾ? ಯಾಕೆ? सही है. क्यों? ಯಾಕಂದ್ರೆ ಈ ಫಿಲಿಸ್ಟಿಯರನ್ನ क्योंकि इन फिलिस्टियों को ಇಷ್ಟು ಕ್ರೂರವಾಗಿ इतना क्रूरता से ಇಸ್ರಾಯೇಲರನ್ನ ಹಿಂಸಿಸುವುದಕ್ಕೂ इजरायलियों को हिंसा करने के लिए, ಯೆಹೋವನಿಗೆ ಮಾನಭಂಗವಾಗುವಂತೆ, यहोवा को मान भंग होने जैसे, ಆತನ ಮಂಜೂಷವನ್ನ ತರುವುದಕ್ಕೂ उनके संदूक को लाने के लिए ಪ್ರೇರಿಸಿರುವ ಆತ್ಮಗಳಿವು. प्रेरित करने वाले आत्मा यह है. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, इसलिए परमेश्वर कह रहे हैं ಅವುಗಳನ್ನ ಬಿಡದಿಲ್ಲ. ಅವ್ರು ಹೇಳ್ತಾ ಇದಾರೆ ಗ್ಯಾರಂಟಿ ಯೆಹೋವನ ಹಸ್ತ ಇದು. निश्चय ही वो कहते हैं यहोवा So का ಇದರ हाथ ಅರ್ಥ, है. इसलिए इसका ದೇವರ मतलब ಪ್ರಾಕೃತವಾದದ್ರ ಮೇಲೆ ದಾಳಿ ಮಾಡೋನಲ್ಲ. परमेश्वर जो प्राकृतिक है उन पर आक्रमण नहीं ಇಲ್ಲಿವರೆಗೆ ಎಲ್ಲರೂ करते. ನನ್ನ ಜೊತೆಗಿದ್ದೀರಾ? यहाँ तक आप सब मेरे साथ ಹಾಗಾದ್ರೆ हैं. ऐसा है तो ದೇವರು परमेश्वर ಆತ್ಮದ ಮೇಲೆ ದಾಳಿ ಮಾಡೋನಾಗಿದ್ರೆ, आत्मा पर आक्रमण करने वाले हैं तो ಅಂದ್ರೆ ಆತ್ಮ ಮಂಡಲದ ಮೇಲೆ ದಾಳಿ उसका ಮಾಡೋನಾಗಿದ್ರೆ, मतलब आत्मिक क्षेत्र पर अगर वो आक्रमण करते हैं तो ಆದಿಕಾಂಡದಲ್ಲಿ उत्पत्ति के ನಾವು पुस्तक ನೋಡಿಕೊಂಡ में ಹಾಗೆ जिस तरह हमने देखा है, ದೇವರು ಅವರ ಭಾಷೆ ಮೇಲೆ ದಾಳಿ ಮಾಡಿದನು ಅಂದ್ರೆ परमेश्वर ने उनके भाषा पर आक्रमण किया है तो ಅದರ ಅರ್ಥ उसका मतलब ಈ ನಾಲಿಗೆ यह जबान ಪ್ರಾಕೃತವಾದದ್ದಲ್ಲ. प्राकृतिक नहीं है. ಈ ಭಾಷೆ यह भाषा, ಭಾಷೆ ಅಂತ ಹೇಳುವಾಗ ಇಂಗ್ಲಿಷ್ ಕನ್ನಡ ಅದಲ್ಲ. भाषा जब कहते हैं इंग्लिश कन्नड़ा वो नहीं. ಭಾಷೆ ಅಂದ್ರೆ ಏನ್ ಗೊತ್ತಾ? भाषा यानी क्या आप जानते हो? ಸಿಟ್ಟಿಗೆದ್ದವ್ರು ಬೈಯುವಾಗ गुस्से में आकर जब हम चिल्लाते हैं, ಕನ್ನಡದವ್ರೆ कन्नड़ा वाले ही है, ಬೈತಿರ್ತಾರೆ. वो डांटते रहते ಅವಾಗ हैं. ನೀವಂತ ಪಾಸ್ಟರ್ ಭಾಷೆ ಆದ್ರೂ ನೋಡಿದ್ರ पासवान जी उनकी भाषा तो आपने देखा है, ಅಂತೀವಲ್ಲ, हम कहते ಅಂದ್ರೆ हैं ना, उसका ಅದ್ರಲ್ಲಿ मतलब ಮರ್ಯಾದೆ ಇಲ್ಲ, उनमें इज्जत नहीं ಅದರಲ್ಲಿ है, ಗೌರವ ಇಲ್ಲ, उसमें गौरव नहीं ಅದ್ರಲ್ಲಿ है, ಭಕ್ತಿ ಇಲ್ಲ. उसमें भक्ति नहीं है. ಕನ್ನಡ ಇಂಗ್ಲಿಷ್ ಅಲ್ಲ. कन्नड़ा इंग्लिश नहीं. ಕರೆಕ್ಟ್? सही है. ಅಂದ್ರೆ ಇಲ್ಲಿ ಏನ್ ನಾವು ಮಿಸ್ ಮಾಡ್ಕೊಂಡಿದೀವಿ ಅಂದ್ರೆ, उसका मतलब इसमें हमने क्या चुका दिया ದೇವರ है? ಅವ್ರ ಭಾಷೆಯನ್ನ ಬದಲಾಯಿಸೋದು ಮಾತ್ರ ಅಲ್ಲ, सिर्फ परमेश्वर उनके भाषा को बदलना नहीं. ದೇವರ ಅವ್ರ ಭಾಷೆಯನ್ನ ಬದಲಾಯಿಸೋಣ ಅಂದಾಗ परमेश्वर ने जब कहा कि उनके भाषा को हम बदलेंगे, ಇವರಿಗೂ इनको ಇವರಿಗೆ ಆ ಬ್ಲೂ ಪ್ರಿಂಟ್ ಕೊಡ್ತಾ ಇರುವಂತ ಆಲೋಚನೆಯ ದುರಾತ್ಮ ಆತ್ಮ, और इनको वो नक्शा देने वाला दुरात्मा जो आत्मा है, ಇವರಿಬ್ಬರು ಭಾಷೆಯನ್ನು ಕೆಡಿಸ್ಬಿಡೋಣ. इन दोनों के भाषा को हम बिगाड़ देंगे. ಯಾರಿಗಾದ್ರೂ ಅರ್ಥ ಆಯ್ತಾ? क्या कोई समझ ಯಾಕೆ? पा रहे हैं क्यों? ಇವ್ರಿಗೆ ಈ ಯೋಚನೆ ಎಲ್ಲಿಂದ ಬರ್ತಾ ಇದೆ? इनको वो सोच कहाँ से आ रहा है?
ಲೂಸಿಫರ್ನ ಯೋಚನೆ ಏನು? लूसीफर का योजना क्या ನಾನು है? ಪ್ರಖ್ಯಾತಿ ಆಗ್ಬೇಕು. मुझे नामी बनना ಇವ್ರು है। ಅಂದದ್ದೇನು? इन्होंने क्या ನಾವು कहा? ಪ್ರಖ್ಯಾತಿಗೆ ಬರೋಣ. हम भी नामी बनेंगे। ಅಂದ್ರೆ ಆ ಭಾಷೆ ಹಿಂದೆ उसका मतलब उस भाषा के ಯಾವ ಆತ್ಮ ಇದೆ पीछे ಅನ್ನೋದು ಕಂಡು ಬರ್ತಾ ಇದೆ. कौन सा आत्मा है वो ಅದಕ್ಕೆ नजर ದೇವರು ಹೇಳ್ತಾ आता ಇದ್ದಾನೆ, है। इसीलिए परमेश्वर ಇವ್ರ कह ಭಾಷೆನ रहे ಅದಲ್ ಬದಲ್ ಮಾಡ್ಬಿಡೋಣ. हैं इनके भाषा को हम ಅಂದ್ರೆ उलझन में डाल देंगे। इसका ಮನುಷ್ಯರ मतलब ಭಾಷೆನಲ್ಲ, मनुष्य की भाषा को ಇವರಿಗೂ नहीं, इनको ಇವ್ರ ಹಿಂದಿರುವಂತ ಲೂಸಿಫರ್ನ और इनके ಭಾಷೆಗೂ पीछे रहने वाले लूसीफर के भाषा को ಅದಲ್ ಬದಲ್ ಮಾಡ್ಬಿಡೋಣ. हम उलझन में डाल ಇವ್ರು देंगे। ತಿಳಿನೇಬಾರ್ದು. इनको समझना ही नहीं चाहिए। ಬ್ಲೂ ಪ್ರಿಂಟ್ ಸಿಗ್ತಾ ಇಲ್ಲ. ब्लूप्रिंट नहीं मिल ಎಷ್ಟು रहा। ಯೋಚಿಸಿದ್ರು? कितना सोचा तो भी ಏನ್ ಆತ್ಮ ಕಟ್ಟಬೇಕು? अब क्या बांधना ಅವ್ರಿಗೆ है? ತಿಳಿತಾ ಇಲ್ಲ. उनको समझ नहीं आ रहा। ಇವ್ರು ತಿಳಿತಾ ಇಲ್ಲ. इनको ಯಾಕೆ? समझ नहीं आ रहा। ಅವ್ರ ಹಿಂದೆ क्यों? ಒಂದೇ ಆತ್ಮ ಇತ್ತು. उनके पीछे एक ही आत्मा था, ಆದ್ರೆ ಈಗ लेकिन अब ಅವರ ಆತ್ಮಗಳು ಬದಲಾಗ್ಬಿಟ್ವು. उनके आत्मा बदल चुके हैं। ಕೇಳಿ, सुनिए, ದೇವರ ವಾಕ್ಯ ಹೇಳ್ತದೆ, परमेश्वर का वचन ಒಬ್ಬನಿಗೆ कहता ಪ್ರವಾದನೆ, है एक व्यक्ति को ಒಬ್ಬನಿಗೆ ಸಭಾ भविष्यवाणी, ಸೇವೆ, एक को सभा ಎಲ್ಲ सेवा, ಬೇರೆ ಬೇರೆ ಕೊಡಲ್ಪಟ್ಟಿದ್ರು सब ಸಹ अलग अलग दिया गया है। तो ಅವರ भी ಹಿಂದೆ ಭಾಷೆ ಒಂದೇ. उसके पीछे भाषा ಯಾವ एक ही ಭಾಷೆ? है। कौन सा भाषा? ಪವಿತ್ರಾತ್ಮನ ಭಾಷೆ. पवित्र आत्मा का भाषा। ಯಾಕಂದ್ರೆ ಪವಿತ್ರಾತ್ಮನು ಒಬ್ಬನೇ. क्योंकि पवित्र आत्मा एक ही है। ಅದನ್ನೇ ಸೈತಾನನ್ ಕಾಪಿ ಮಾಡ್ದ. उसी को शैतान ने कॉपी ಇವರಿಂದ किया। ನಾನು ಒಬ್ಬನೇ ಇದ್ರೆ इसके पीछे एक ही है, ಇವ್ರು ನಾನು तो ಹೇಳಿದನೆ ಮಾಡ್ತಾರೆ. ये जो मैं कहूंगा वो करेंगे। ಹಲೋ, ಸೈತಾನನ ಯೋಜನೆ शैतान का ನಾನು योजना ಎತ್ತಲ್ಪಡಬೇಕು. हम उठाए जाने ಇದು हैं। ಮನುಷ್ಯನಿಗೆ ಅವನಿಂದ ಕೊಡಲ್ಪಡುತ್ತೆ, ತಾನಾಗಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ? ये मनुष्य से नहीं आता है तो खुद ही कैसे आ सकता है? ಅಲ್ಲಲ್ಲ, ಮನುಷ್ಯನಲ್ಲಿ मनुष्य में ತನ್ನ ಶಕ್ತಿ ತಾನೇ ಬರ್ಲಿಕ್ಕೆ ಹೆಂಗ್ ಸಾಧ್ಯ? अपने आप ही आने के लिए कैसे संभव है? ಯಾರಾದ್ರೂ ಕಿವಿ ತುಂಬಿದ್ರೆ ತಾನೇ ಅದು ಬರೋದು. अगर कोई कान भरेगा तो ही ಇವ್ರು ಏನ್ आएगा ಹೇಳಿದ್ರಂತೆ? ना। इन्होंने क्या कहा? ನಾವು ಲೋಕದಲ್ಲಿ ಪ್ರಖ್ಯಾತಿಗೊಳ್ಳೋಣ. हम दुनिया में नामी बनेंगे। ಸೈತಾನನ ಯೇಸು ಸ್ವಾಮಿ ಬಳಿಗೆ ಬಂದು ಏನ್ ಹೇಳ್ದಂತೆ? शैतान यीशु मसीह ನೀನು के पास ನನಗೆ ಅಡ್ಡ आकर उन्होंने क्या ಬೀಳೋದಾಗಿದ್ರೆ, कहा? ನೀನು ನನಗೆ ಅಡ್ಡ ಬೀಳೋದಾಗಿದ್ರೆ अगर तुम मेरे सामने साष्टांग ಇವೆಲ್ಲವನ್ನು होंगे ನೀನು तो ಕೊಟ್ಟು ಪ್ರಖ್ಯಾತಿಗೆ ತರ್ತೇನೆ. इन सारी चीजों को तुम्हें देकर तुम्हें ओए। नामी में बनाऊंगा। ಆಮೆನ್. आमेन। ಅಂದ್ರೆ ಈ ಭಾಷೆ ಹಿಂದೆ उसका मतलब इस ಏನೋ भाषा ಮರ್ಮ के ಇತ್ತು. पीछे कुछ तो तात्पर्य ಈ ಭಾಷೆ था। ಹಿಂದೆ इस भाषा के ನಾವು ಬರೀ पीछे ಮೇಲ್ಗಡೆಯಿಂದ ಹೆಂಗ್ ಓದ್ಕೊಳ್ತಾ ಇದ್ದೀವಿ ಹಂಗಿಲ್ಲ ಅದು. हम सिर्फ ऊपर से जैसे पढ़ रहे वैसे वो ಅದ್ರಲ್ಲಿ ಏನೋ नहीं ಆಳವಾದದ್ದಿದೆ. है। उसमें कुछ तो गहराई का चीज ಅದೇನಂತಂದ್ರೆ है। वो क्या है ಪ್ರತಿ कि ಭಾಷೆ ಹಿಂದೆ हर भाषा के पीछे ಒಂದು ಆತ್ಮ ಏನೋ ಕೆಲಸ एक ಮಾಡ್ತಾ ಇದೆ. आत्मा काम कर रहा है। ಅದಕ್ಕೆ ಜಾಣನು इसीलिए ज्ञानी जो ಜ್ಞಾನೋಕ್ತಿ है, ಪುಸ್ತಕದಲ್ಲಿ ಹೇಳ್ತದೆ, नीति वचन में वो कहता है ಜಾಣನು ज्ञानी जो है ಮಾತಾಡೋದಿಲ್ಲಂತೆ, वो बात नहीं करता, ಎಣಿಸಿ ಮಾತಾಡ್ತಾನಂತೆ. वो गिन कर बात करता ಯಾಕೆ? है। क्यों? ಅವನಿಗೆ ಗೊತ್ತಿದೆ ಜಾಣನಿಗೆ वो ज्ञानी जानता है ಇದು ಬರೀ ನಾಲಿಗೆ ಅಲ್ಲ, ಇದು ये सिर्फ जबान ಇದು नहीं ಬರೀ ಭಾಷೆ ಅಲ್ಲ, है, ಇದು ये सिर्फ भाषा ಇದು नहीं ಒಂದು है, ಶಕ್ತಿ. ये एक शक्ति ಯಾರಿಗೆ है ಬಾಗಿಲು ತೆಗಿತೇನೋ जिसके लिए मैं दरवाजा ಆ खोलूंगा ಶಕ್ತಿಯನ್ನು वह ಉಪಯೋಗಿಸಿಕೊಳ್ತಾನೆ. शक्ति इससे इस्तेमाल करेगा। 2024 2024 में ಸೈತಾನನಿಗೆ ನಿನ್ನ ಭಾಷೆ ಬೇಕು. शैतान को आपका भाषा चाहिए। 2024 2024 में ಸೈತಾನನಿಗೆ ನಿನ್ನ ನಾಲಿಗೆ ಬೇಕು. शैतान को आपका जबान ಆದ್ರೆ चाहिए। 2024 लेकिन 2024 में ದೇವರಿಗೂ ನಿನ್ನ ನಾಲಿಗೆ ಬೇಕು. परमेश्वर को भी आपका जबान चाहिए। 2024 2024 ದೇವರಿಗೆ ನಿನ್ನ में ಭಾಷೆ ಬೇಕು. परमेश्वर को आपका ಯಾರಿಗೆ भाषा ಅದನ್ನು चाहिए। ಪ್ರತಿಷ್ಠಿಸ್ತೀಯಾ? आप किसके लिए वो ಇದೇ प्रतिष्ठा ಮೊದಲನೇ करेंगे? ರವಿವಾರ ನೀನು ನಿರ್ಧರಿಸಿಕೊಳ್ಬೇಕು. यही पहला रविवार आपको ಯಾರಿಗಾಗಿ फैसला ಅದನ್ನು करना है। ಪ್ರತಿಷ್ಠಿಸ್ತೀಯೋ किसके लिए जो आप उसे प्रतिष्ठा करेंगे? ಅವರವರ ಬಲವನ್ನ ಇಡೀ ವರ್ಷ ಕೊಯ್ತೀಯಾ ನೀನು? उनके बल को पूरे साल आप काटेंगे। ಆಮೆನ್. आमेन। ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಬರೆದಿರೋದು, इसीलिए नीति वचन में लिखा गया है ಜೀವವು ಮರಣವು ನಾಲಿಗೆಯ ವಶ. जीवन और मृत्यु जबान के वश में है। ಇದೇ ಅದರ ಹಿಂದಿರುವಂತ ಮರ್ಮ. यही उसके पीछे रहने वाला ಏನ ಮರ್ಮ? तात्पर्य है। वो तात्पर्य क्या ಪ್ರತಿ है? ಭಾಷೆಯ ಹಿಂದೆ, हर एक भाषा के पीछे, ನಿನ್ನ ನುಡಿಯ ಹಿಂದೆ, आपके बोली के ನಾಲಿಗೆ पीछे, ಹಿಂದೆ जबान के पीछे ಒಂದು ಬಲ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. एक बल आने के लिए कोशिश कर ನೀನು रहा ಬಹಳ है। ಎಚ್ಚರಿಕೆಯಿಂದ ಇರಬೇಕು. आप बहुत चौकस रहना है। ಒಂದು ದಿನ एक दिन, ನಾನು ಅದನ್ನು ಓದೋದಿಲ್ಲ, ಈಗ ಟೈಮ್ ಇದೆ ಇವತ್ತು, आज समय तो है ಆದರೆ ಗಂಟ್ಲಿಲ್ಲ, लेकिन गला नहीं है, ಅದಕ್ಕೆ ಓದೋದಿಲ್ಲ. इसीलिए नहीं ಇದು पढ़ूंगा। ಮತ್ತಾಯನ ಬರೆದ ಸುವಾರ್ತೆ 16:23 ಬರ್ದಿದೆ. मत्ती का सुसमाचार 16वां अध्याय उसके 23वें वचन में लिखा गया है। ತೆಗಿಯೋಣ ಅಥವಾ ನೋಡೋಣ? ಯಾಕಂದ್ರೆ ಅರ್ಧ ಮಂದಿ ತೆಗಿತೀರಾ, ಅರ್ಧ ಮಂದಿ ವಿಧೇಯರಾಗಿ ಸುಮ್ಮನೆ ಕೂತ್ಕೊಂಡಿರ್ತೀರಾ. ನಾನು ಹೇಳಿದೆ ತೆಗಿಬೇಡ ಅಂದ್ಕೊಂಡು ಸುಮ್ಮನೆ ಇರ್ತೀರಾ, ನಿಮ್ ತಪ್ಪಿಲ್ಲ. ಆದ್ರೆ ಇನ್ನು ಉಳಿದ್ರ ಮಂದಿ ಎಷ್ಟು ಪ್ರಾಂಪ್ಟ್ ಅಂದ್ರೆ ಇವನ್ ಮಾತೇನು ಕೇಳೋದು, ನಾವು ದೇವ್ರಿಗೆ ಕೇಳ್ತೀವಿ ಅಂತ ತೆಗಿತಾರೆ. ಹಲೋ, ಓಕೆ. ಯೇಸು ಅದು ಓದ್ಬೇಡ್ತಾರೆ, 23 21 ಇದೆ. 21वें वचन से ಕೇಳಿ है। ಏನಾಯ್ತು? सुनिए क्या हुआ। ಯೇಸು ಸ್ವಾಮಿ यीशु मसीह ಅವರನ್ನ ಕೇಳಿದ. उनसे उन्होंने पूछा ಏನಂತ? क्या कह के? ಇದಲ್ಲ ಅದಲ್ಲ ತೆಗೆದ್ಬಿಡ್ರಿ, ಸತ್ ನಾನು ಹೇಳ್ತೀನಿ ಆಮೇಲೆ, ತೆಗೆದ್ಬಿಡ್ರಿ ಈಗಲೇ ಬೇಡ. ಕೇಳ್ರಿ ಏನಂತ ಕೇಳಿದ? वो क्या कह के ಜನ पूछते ನನ್ನನ್ನ हैं? ಏನಂತ ಅಂತಾರೆ लोग मेरे बारे में क्या कहते हैं? ಅಲ್ವಾ? सही है। ಸೊ ಒಬ್ರು ಹೇಳಿದ್ರು एक ने ನಿನ್ನ कहा ರಬ್ಬಿ ಅಂತಾರೆ, मेरे बाय के बुलाते ಬರ್ಬೇಕಾದಂತ हैं, ಪ್ರವಾದಿ ಅಂತಾರೆ. आने वाला भविष्यवक्ता ಅವಾಗ कहते ಯೇಸು हैं। ಕೇಳಿದ, तब यीशु मसीह ने ಅದು पूछा, ಹಾಗಿರ್ಲಿ, वो वैसे रहे, ನೀವೇನಂತೀರಾ? तुम क्या कहते हो? ನೀವು ಏನು
ಅಂತೀರಾ? तुम क्या कहते हो? ಅಂತೀರಾ? क्या कहते हो? ಯಾಕಂದ್ರೆ ನೀವೇನ್ ಅಂತೀರಾ उसका मतलब जो आप बोलते हो ಆ ಬಲ वो बल ಹೊಡ್ತದೆ. पाता है। ಕೇಳಿದ್ರೆ ನೀವೇನ್ ಅಂತೀರಾ? तुम क्या बोलते हो? ಪೇತ್ರನ್ ಜಿಗದ ಹೇಳ್ದ, पेतरुस कूदते हुए ನೀನು कहता है, ಬರ್ಬೇಕಾಗಿರುವಂತ ಮसीಹನೇ आप ही आने वाले ದೇವ मसीहा ಕುಮಾರನು. हो, परमेश्वर के ಏ पुत्र ಸ್ವಾಮಿ हो। ಇಮ್ಮಿಡಿಯೇಟ್ಲಿ ಏ ಸ್ವಾಮಿ उसी ಆ क्षण ನಾಲಿಗೆ यीशु मसीह ಹಿಂದಿರುವಂತ ಬಲವನ್ನ ಗುರುತಿಸಿದ್ರು. उस जबान के पीछे रहने वाले बल को उन्होंने पहचान लिया। पेत्रने, पेतरुस, ಮನುಷ್ಯ ಮಾಂಸ ರಕ್ತ ನಿನಗೆ ಇದನ್ನು ತಿಳಿಸಲಿಲ್ಲ. मांस और लहू ने तुम्हें ये नहीं ಅಂದ್ರೆ समझाया। उसका ನೀನು मतलब ನುಡಿದಂತ ಈ ನಾಲಿಗೆ ಹಿಂದೆ ಇವತ್ತು ಈಗ ಇದೇ ಗಳಿಗೆಯಲ್ಲಿ ದೇವರು ತಾನೇ ಹಾಕಿದಾನೆ. जो जबान से तुमने अभी बोला है, अभी इसी समय में परमेश्वर ने खुद तुम्हारे जबान पे वो डाला ಯಾವುದನ್ನ है। ದೇವರ ನಾಲಿಗೆ ಮೇಲೆ ಹಾಕ್ತಾನೋ जो परमेश्वर उस जबान पर डालते हैं ಅದು ಸೃಷ್ಟಿ ಮಾಡುವಂತ ನಾಲಿಗೆ ಆಗುತ್ತೆ. ಯಾಕಂದ್ರೆ ದೇವರು ಸೃಷ್ಟಿಕರ್ತನು. वो सृष्टि करने वाला जबान बनता है, क्योंकि परमेश्वर रचनाकार है। ಗೋವಾದಲ್ಲಿ ಸಿಸ್ಟರ್ ಬಬಿತಾ ಇದ್ದಾರೆ. गोवा में बहन बबीता है। ಇಂಟ್ರೆಸ್ಟಿಂಗ್ ಇದೆ ಅಲ್ಲ? ये दिलचस्प है ना? ಈ ವರ್ಷ ಇದನ್ನ ಬಹಳ ಕಾಯ್ಕೊಳ್ಬೇಕು ನಾವು. यह साल इसका बहुत रखवाली हमें करना है। ಈ ವರ್ಷ ಇದನ್ನ ಬಹಳ ಸಂಭಾಳಿಸಬೇಕ್ರಿ ನಾವು. यह साल बहुत इसे हमें ಯಾಕೆ? संभालना है। क्यों? ಯಾಕಂದ್ರೆ ಈ ವರ್ಷ क्योंकि यह साल ಇದು ಗೋಪುರ ಕಟ್ಟೋದಿಲ್ಲ. ये मीनार को नहीं हम बांधेंगे। ಇದು ಗೋಪುರ ಕಟ್ಟುವ ನಾಲಿಗೆ ಆಗಿರಬಾರ್ದು. ये मीनार को बांधने वाला जबान ನನ್ನ नहीं ಹೆಸರು बनना ನನಗೆ है। ನೋಡ್ಲಿಲ್ಲ, ನನಗೆ ಕೇರ್ ಮಾಡಿಲ್ಲ. मेरा नाम मुझे नहीं देखा, ಈ मुझे ವರ್ಷ कहना है कि यह साल ಇದು ನನ್ನ ಜೀವನವನ್ನ ये मेरे ತನ್ನ जिंदगी को, ಜೀವನವನ್ನ अपने जिंदगी को ಆಶೀರ್ವಾದ ಮಾಡಿಕೊಳ್ಳುವ आशीष पाने जैसे। ಕೇಳ್ತಾ ಇದ್ದೀರಾ? क्या आप सुन रहे हैं? ಇಮಿಡಿಯೇಟ್ಲಿ उसी क्षण ಇಮಿಡಿಯೇಟ್ಲಿ परमेश्वर, ಸ್ವಾಮಿ ಹೇಳಿದ್ರು, उसी क्षण यीशु मसीह ने कहा, ಇದನ್ನ ಹೇಳಲಿಕ್ಕೆ ನಿನಗೆ ಬುದ್ಧಿ ಇಲ್ವೇ ಇಲ್ಲ. इसे कहने के लिए तुम्हारे अंदर बुद्धि है ही नहीं। ಹೇಳಿದವ ನೀನಲ್ಲ, कहने वाले तुम नहीं हो, ಪರಲೋಕದಲ್ಲಿರುವಂತ ನನ್ನ ತಂದೆ. स्वर्ग में रहने वाले मेरे पिता ಇದನ್ನ है। ಹೇಳಿದ್ರು. इसे उन्होंने कहा ಓ है। ಪೇತ್ರನ್ ತುಂಬಾ ಖುಷಿ ಆಗ್ಬಿಡ್ತು. पेतरुस को बहुत खुशी ಅವನಿಗೆ महसूस हुआ, ಗೊತ್ತಿಲ್ಲದೇನೆ बिना अनजाने में ही ತನ್ನ ನಾಲಿಗೆಯನ್ನ ತಂದೆಯಾದ ದೇವರಿಗೆ ಕಂಟ್ ಮಾಡ್ಬಿಟ್ಟದ. अपने जबान को पिता परमेश्वर के संपर्क में उसने लाया ಬಹಳ था। ಖುಷಿ ಆಗ್ಬಿಡ್ತು ಅವನಿಗೆ. इसीलिए बहुत खुश वो हो गया। 21ನೇ ವಚನದಲ್ಲಿ 21वें ಯೇಸು वचन ಸ್ವಾಮಿ में ತಾನು ಯಾವ ರೀತಿ ಸಾಯಬೇಕೆಂಬುದನ್ನು ಮಾತಾಡ್ಲಿಕ್ಕೆ ಪ್ರಾರಂಭ यीशु मसीह वो कैसे ಮಾಡಿದ್ರು. मरने वाले हैं उसे बताने के लिए प्रारंभ उन्होंने ಅದನ್ನ ಕೇಳಿದ किया। ತಕ್ಷಣ उसे सुनते ही ಅವರ ಕೈ ಹಿಡಿದು ಪಕ್ಕದಲ್ಲಿ ಕರ್ಕೊಂಡು ಹೋದ. ಮತ್ತಾಯನ ಬರೆದ ಸುವಾರ್ತೆಯ ಪ್ರಕಾರ मत्ती के सुसमाचार के अनुसार उनके हाथ को पकड़कर ಅವ್ರನ್ನ बगल में वो ले ಪಕ್ಕದಲ್ಲಿ ಕರ್ಕೊಂಡು ಹೋಗಿ, गए, बगल में ले जाकर, ಏನ್ ಮಾತಾಡ್ತಿ ಸ್ವಾಮಿ ನೀನು? प्रभु आप क्या बात कर रहे ಹಿಂಗೆಲ್ಲ हो? ಮಾತಾಡಬಾರ್ದು. ऐसा सब बात नहीं करना है। ನಿನಗದು ಇಂಥ ಮರಣ ऐसा वो भी आपको ऐसा ಸಾಧ್ಯ मरण ನಾನು ನಂಬೋದಿಲ್ಲ. संभव नहीं है। मैं नहीं विश्वास ಕೇಳಿದ್ರಾ? करता। क्या आपने सुना? ಯೇಸು ಸ್ವಾಮಿ ಹೇಳಿದ್ರು, यीशु मसीह ने कहा, ಮತ್ತೆ ಬಂದು ನೀನು ನನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ फिर से तुम आ गए मुझे उलझन में डालने के लिए। ಎಲ್ಲೇ ಸೈತಾನನೇ हे शैतान, ಏನಂತಾರೆ ನೋಡಿ, ನೀನು ನನಗೆ ವಿಘ್ನ, ನೀನು ನನಗೆ ವಿಘ್ನ ಆಗಿದೀಯಾ. तुम मुझसे दूर हो जाओ। ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇಲ್ಲ ರೀ ಅದನ್ನ. यीशु मसीह पेतरुस से वो No, no, नहीं no. कह रहे हैं, ಯಾಕೆ ದೇವರು ಎದ್ರ ಮೇಲೆ ದಾಳಿ ಮಾಡ್ತಾನೆ? क्योंकि परमेश्वर किस पर आक्रमण करते हैं? ಆತ್ಮಿಕದ್ರ ಮೇಲೆ ದಾಳಿ ಮಾಡ್ತಾನೆ. जो आत्मिक है उस पर आक्रमण Correct करते है? हैं। सही है। ದೇವರು ಯೇಸು ಸ್ವಾಮಿ ಪೇತ್ರನ ಮೇಲೆ ದಾಳಿ ಮಾಡ್ತಾ ಇಲ್ಲ. यीशु मसीह पेतरुस पर आक्रमण नहीं कर रहे हैं, ಪೇತ್ರನಿಗೆ ಪ್ರೇರೇಪಣೆ ಕೊಡ್ತಾ ಇರುವಂತ ಆತ್ಮದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. लेकिन पेतरुस को प्रेरेपण देने वाले उस आत्मा पर आक्रमण कर रहे हैं। ನೀನು ಕ್ಷಮಿಸಬೇಕು. आपको क्षमा करना है, ಯಾಕಂದ್ರೆ ನಿನ್ನ ಮನೆಯವರು ಕೋಪಗೊಂಡಾಗ ಅವರು ಆಗಿರ್ಲಿಲ್ಲ. क्योंकि जब आपके घर वाले गुस्सा हुए वो नहीं थे। ಅವ್ರ ಮೇಲೆ ದಾಳಿ ಮಾಡಬೇಡ ನೀನು. उन पर आप आक्रमण मत कीजिएगा। ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ कितने लोग ಇರೋದು? समझ पा रहे हैं जो मैं कह रहा ಪವರ್ಫುಲ್ हूँ? ಇದೆ ಇದು. ये बहुत बलशाली है। ಕೇಳ್ತಾ ಇದ್ದೀರಾ? क्या ಭಯಂಕರ आप सुन रहे ಪವರ್ಫುಲ್ हैं? ಆಗಿರೋದು ये ಇದು. बहुत ही भयंकर ಈ ವರ್ಷ powerful है। यह साल ನೀನು ಬಾಯಿ ತೆರಿತೀಯಾ, आप जबान को खोलेंगे, ಆದ್ರೆ ಈ ವರ್ಷ लेकिन यह ನೀನು साल ಬಾಯಿ ತೆರೆಯೋದು जब आप जबान खोलेंगे ಸೈತಾನನ ಸಾಧನೆ ಆಗೋದಕ್ಕಾಗಲ್ಲ. वो शैतान का ಈ शस्त्र ವರ್ಷ बनने के ನೀನು लिए ಬಾಯಿ नहीं, ತೆರೆಯೋದು लेकिन इस साल आप ಕ್ರಿಸ್ತನ जबान खोलना ಸಾಧನವಾಗುವುದಕ್ಕಾಗಿ ತೆರಿತೀಯಾ. परमेश्वर का शस्त्र बनने के लिए आप खोलेंगे। ಯಾರಾದ್ರೂ ಇಲ್ಲಿದ್ರೆ ಗಟ್ಟಿಯಾಗಿ अगर ಒಂದ್ಸರಿ कोई ಆಮೆನ್ यहाँ ಅಂತ. पर है तो जोर से एक बार आमेन ಸಂತೋಷದಿಂದ, करिए। खुशी के साथ ಗಟ್ಟಿಯಾಗಿ जोर से ಆಮೆನ್. आमेन। ಈ ವರ್ಷ ನಾವು ಇದನ್ನ ಕಾಯ್ಲಿಕ್ಕಿರ್ತೀವಿ. यह साल हम इसका रखवाली ಯಾಕೆ? करने वाले हैं। क्यों? ಯೇಸು ಸ್ವಾಮಿ ನಮ್ಮನ್ನ ಕಾವಲುಗಾರನಾಗಿ ಮಾಡಿದಾನಲ್ವಾ. यीशु मसीह ने हमें रखवालीगार बनाया है ना। ಒಬ್ಬನಿಗೆ 10 ತಲಾಂತ ಕೊಟ್ಟ ಕಾಯಿ ಅಂತ ಹೇಳ್ದ. एक व्यक्ति को 10 ಒಬ್ಬನಿಗೆ खूबियां 5, देकर कहा, एक को 5, ಆದ್ರೆ 1 ತಲಾಂತನ್ನ ಕೊಟ್ಟವನು लेकिन एक खूबिया को देने वाला, ಒಂದು ನಾಲಿಗೆ ಇದ್ದೇ ಇದೆ. एक जबान तो है, ನೀನು ಅದನ್ನ ಸರಿಯಾಗಿ ಹೊತ್ತು ಹಾಕ್ಬೇಕು. आपको उसे ठीक तरीके से रखना है। ಯೇಸು ಸ್ವಾಮಿ यीशु मसीह ಪೇತ್ರನ ಮೇಲೆ ದಾಳಿ ಮಾಡಲಿಲ್ಲ. पेतरुस पर उन्होंने आक्रमण नहीं किया, ಡೈರೆಕ್ಟ್ ಹೊತ್ತು ಸೈತಾನ್ನೇ सीधे शैतान के ऊपर, ವಿಘ್ನವಾಗಿದೀಯಾ ನೀನು. तुम मेरे सामने से दूर हो ಮತ್ತೆ जाओ। ನನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಬಂದ. फिर से मुझे उलझन में डालने के लिए तुम आ गए। ಯಾಕೆ ನಾನು ಕನ್ಫ್ಯೂಸ್ ಅಂತ ಇದ್ದೇನೆ? क्यों मैं उलझन कह रहा हूँ? ಸೈತಾನನು शैतान ಒಂದು ನಿಮಗೆ ಮನವರಿಕೆ ಮಾಡ್ತಾನೆ. एक तुम्हारे अंदर ऐसा एहसास लाता है, ನೀನೇನೋ ಆಯಲ್ಪಟ್ಟವರಲ್ಲ. तुम तो चुने गए नहीं हो। ಸೈತಾನನು ಒಂದು ವಿಷಯ
ಕೆಲವೊಂದು ವಿಷಯ ನಿಮಗೆ ಮನದಟ್ಟು ಮಾಡ್ಲಿಕ್ಕೆ ಬರ್ತಾನೆ. शैतान थोड़े विषय आपके मन में डालने आता है. ನೀನು ನಿನ್ನನ್ನ ದೇವರು ಆತ್ಕೊಂಡಿಲ್ಲ, तुम्हें परमेश्वर ने नहीं चुना ಇಲ್ಲ ಅಂದ್ರೆ ಹಿಂಗ್ಯಾಕ್ ಮಾಡ್ತಿದ್ದೆ, नहीं तो तुम ऐसे क्यों इस सुल याक करते ಹೇಳ್ತಿದ್ದೆ, थे, इतना झूठ क्यों इस कहते, याक ಮಾಡ್ತಿದ್ದೆ, इतना गलती क्यों ಈ ಸಾರಿ करते, ಯಾಕೆ ಬೀಳ್ತಿದ್ದೆ, इतने बार क्यों गिर जाते. ಇಲ್ಲ ಇಲ್ಲ ದೇವ್ರು ನಿನ್ನ ಆರಿಸ್ಕೊಂಡಿಲ್ಲ. नहीं नहीं, परमेश्वर ने ಇದು तुम्हें नहीं ಸೈತಾನನ चुना ಮೊದಲನೇ है. ಮೋಸ. ये शैतान का पहला ಎರಡನೇದು, धोखा है. दूसरा ನೀನು चीज, ಅಭಿಷೇಕಿಸಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. तुम अभिषेकित नहीं हो सकते. ದಿನಕರನ್ ನೋಡು, दिनकरन को ಮೋಹನ್ देखो, ಸಿಲಾಸರಸ್ ನೋಡು, मोहन सिलासरस को ಅವರಪ್ಪ देखो. वो ನಿನಗೆ ಅವರಷ್ಟು ಕಷ್ಟ ಪಡ್ಲಿಕ್ಕೂ ಆಗೋದಿಲ್ಲ, तुम उनके उतना संघर्ष भी नहीं कर ನೀನು ಅಭಿಷಿಕ್ತನೂ सकते ಆಗೋದಿಲ್ಲ. और तुम अभिषिक्त भी नहीं बन सकते. ಅವನ ಹೆಸರು ಮೋಸಗಾರ. उसका नाम धोखेबाज है. ನೆನಪಿರ್ಲಿ, आप याद रखिए, ದಾವೀದನು ಅಭಿಷಿಕ್ತನಾದ್ರೆ दाऊद अगर अभिषिक्त बना तो ಯೋನಾತಾನನು ಸಹ ಕರೆಯಲ್ಪಟ್ಟವನಾಗಿದ್ದ. योनातन भी बुलाया गया था. ಇದೀರಾ? ये आप यहीं पर है. ಮೊದಲನೇ ಮೋಸ, पहला धोखा, ಸೈತಾನನು ಕೊಡುವ ಮೊದಲನೇ ಮೋಸ. शैतान देने वाला पहला धोखा. ನನಗೆ ನೀನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಬಂದ. मुझे ही उलझन में डालने के लिए तुम ನಿನ್ನ आए ನಾನ್ हो. ಗುರುತಿಸದೇ ಇರ್ತೀನ. तुम्हें मैं बिना पहचाने ಇವತ್ತು रहूंगा. ಪೇತ್ರ ಸಿಕ್ನಾ ನಿನಗೆ? आज तुम्हें पेत्रुस मिला है. ಇವತ್ತು ಪೇತ್ರ ಸಿಕ್ನಾ ನಿನಗೆ? आज तुम्हें पेत्रुस मिला है. ಆ ನಾಲಿಗೆನ ಸೃಷ್ಟಿ ಮಾಡಿದವ ನಾನು. उस जबान को रचने वाला मैं हूँ. ಅದು ಯಾರ ದಾಟಿಗೆ ಆಡ್ತದೆ ಅನ್ನೋದನ್ನ ನಾನೇ ಗುರುತಿಸೋದಿಲ್ವಾ? वो किसके बात पर खेलेगा कि मैं ही नहीं पहचान सकता क्या? ನಿನ್ನ ನಾಲಿಗೆ तुम्हारा जबान ಯಾರ್ದೋ ಒಬ್ರು ಮ್ಯೂಸಿಕ್ ಗೆ ಆಡ್ತದೆ, ಹುಷಾರಾಗಿರು. किसी के एक वाद्य के लिए खेलेगा, आप चौकस रहिए. ಅದು ಬಾಗಿಲುಗಳನ್ನ ತೆರಿತದದು. वो दरवाजों को खोलता है. ತಿಳಿತಾ? आप समझ रहे ಈ हैं? ವರ್ಷ यह साल ಪ್ರಾರಂಭದಿಂದಲೇ प्रारंभ से ही ಈ ವರ್ಷದಿಂದ ಎಷ್ಟು ಕೊಯ್ಕೊಳ್ಬೇಕು ಅದನ್ನ ನಾವು ನೋಡ್ಕೊಳ್ಳಿಕ್ ಹೋಗ್ತಾ ಇದ್ದೀವಿ. इस साल से हमें कितना कटनी करना है उसे हम देखने वाले हैं. ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ ಇದೆ? कितने लोग इसे समझ पा रहे हैं? ಆಮೇನ್ आमेन ಆಮೇನ್ आमेन. ಇನ್ನೇನೇನು ಸತ್ಯಾಂಶಗಳನ್ನ ಕರ್ತನು ತರ್ತಾರೋ ಗೊತ್ತಿಲ್ಲ ನನಗೆ. और कितने से हकीकत को आदरे परमेश्वर लाएंगे मैं नहीं जानता, लेकिन ಪ್ರಾಮಾಣಿಕವಾಗಿ ಅದನ್ನ ನೀನು ಸ್ವೀಕರಿಸಿಕೊಳ್ಳೋದಾಗಿದ್ರೆ, ईमानदारी से अगर आप उसे स्वीकारेंगे तो. ನಾನು ಸಿಸ್ಟರ್ ಬಬಿತಾ ಬಗ್ಗೆ ಹೇಳ್ತಾ ಇದ್ದೆ, मैं बहन बबीता के बारे में कह रहा था, ಮಧ್ಯದಲ್ಲಿ ನಿಲ್ಲಿಸಿದೆ. बीच में मैंने रोक ಕೇಳ್ರಿ, दिया. सुनिए, ಬಬಿತಾ ಸಿಸ್ಟರ್ ಹೇಳ್ತಾರೆ, बहन बबीता ನಾನು कहती ಕೆಲವು है, ಸಾರಿ ಬಲಹೀನನಾಗಿ मैं कई बार ಬಹಳ बलहीन ಕೋಪ बनकर, ಬರುವಾಗ, बहुत गुस्सा जब आता ಗೋವಾದಲ್ಲಿ, है, गोवा में ಏನೋ ಕೋಪದಲ್ಲಿ ಅಥವಾ ನೋವಿನಿಂದ ಮಾತಾಡ್ಬಿಡ್ತೀನಿ. गुस्से में या फिर दर्द में बात कर देता हूँ. ಸ್ಟೇಜ್ ಇಂದಲ್ಲ, स्टेज में नहीं, ವೈಯಕ್ತಿಕವಾಗಿ. व्यक्तिक और से. ಅವಾಗ ಅವ್ರು ಹೇಳ್ತಾರೆ, तब वो कहती हैं, ಪಾಸ್ಟರ್ पासवान आप जी, कुछ भी करो, आप कुछ भी कीजिए, ಪ್ಲೀಸ್ ನೀವು ದಯವಿಟ್ಟು ಮಾತಾಡಬೇಡಿ. आप कृपया करके बात मत ಒಂದಿನ कीजिए. ತಲೆ ಕೆಟ್ಟು ಕೇಳಿಬಿಟ್ಟೆ, ಏನ್ ನಿಂದು ಅಂತ. एक बार दिमाग खराब होकर मैंने पूछा, नन्नो तुम्हारा क्या ನನಗೆ, है? मेरा दर्द मेरा ಯಾಕೆ है, ಮಾತಾಡಬಾರ್ದು? क्यों मुझे बात नहीं करना है? ಅರ್ಥ ಆಯ್ತಾ? आप समझ रहे हो? ಅವತ್ತು ಮೊದಲೇ ಸಾರಿ ಹೇಳಿದ್ರು ಅವರು, तब पहली बार उन्होंने मुझे ನೀವು बताया, ಮಾತಾಡ ಹೋಗ್ಬಿಡ್ತೀರಾ, आप बात करके तो चले जाते हो, ನಾವಿಬ್ರೇ ಇದೀವಿ ಇಲ್ಲಿ, हम दोनों ही यहाँ पर ಯಾರಿಗೂ हैं, ಗೊತ್ತಿಲ್ಲ, कोई भी नहीं ಆದ್ರೆ ನೀವ್ ಏನ್ जानते, ನುಡಿದಿರ್ತೀರೋ लेकिन आप जो कहकर जाते ನೀವು ಹೋದ್ಮೇಲೆ हैं, ಹಂಗೆ आप ಆಗ್ಬಿಡ್ತದೆ. जाने के बाद वैसे ही होता है. ನುಡಿ ನೀವು ನುಡ್ದಂಗೆ ಆಗಿರ್ತದೆ. ಇಲ್ಲಿ आपने जैसे कहा वैसे ही होता ಚಿದ್ರ है, ಚಿದ್ರ ಆಗ್ಬಿಟ್ಟಿರ್ತದೆ. सब चिदर बिदर हो जाता ಕೈ है. ಮುಗಿತೀನಿ ನಿಮಗೆ. मैं हाथ जोड़ती हूँ, ಮಾತಾಡ್ಬೇಡಿ. आप बात मत कीजिए. ಕೇಳಿದ್ರ आपने सुना? ಶಾಕ್ ಆಯ್ತು ನನಗೆ ಅದನ್ನ ಕೇಳಿ. वो सुनकर मुझे अचंभित हो गया. ಯಾಕೆ ಗೊತ್ತಾ? क्यों आप जानते हो? ದೇವರು ಅವ್ರ ಭಾಷೆ ಮೇಲೆ ಇಷ್ಟ್ಯಾಕೆ ಆತ ದಾಳಿ ಮಾಡಿದ? परमेश्वर ने क्यों उनके भाषा पर इतना आक्रमण किया? ಅಂತದ್ದು ಏನಿತ್ತದ್ರಲ್ಲಿ? ऐसा क्या था उसके अंदर? ದೇವರ ಆತ್ಮಿಕ ವಿಷಯಗಳನ್ನ ದಾಳಿ ಮಾಡೋಣ. परमेश्वर आत्मिक चीजों पर ही आक्रमण करते ಅದಕ್ಕೆ हैं. ಕ್ರೂಜ್ ಮೇಲೆ ಸೈತಾನ್ ಅಂತಲೇ ಬಡದ. इसीलिए क्रूज पर शैतान के सिर को उन्होंने कुचल ಯಾರ दिया. ಕಣ್ಣಿಗೂ ಕಾಣಲಿಲ್ಲ, किसी की आंखों को भी नजर ಆದ್ರೆ नहीं ಆತ್ಮ आया, ಮಂಡಲದಲ್ಲಿ लेकिन आत्मिक ಅವನ क्षेत्र ತಲೆ में ಜಜ್ಜ್ ಹೋಯ್ತು. उसका सिर कुचला गया. ಅಂತ ಆತ್ಮ ದಾಳಿ ಮಾಡೋನು ऐसा आत्मिक आक्रमण ಈ करने वाले, ಭಾಷೆ ನಾಲಿಗೆ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಆತ್ಮ यह भाषा जबान यानी उसके पीछे कुछ तो है. ಇಷ್ಟು ವರ್ಷ ಸರಿಯಾಗಿ ಓದಿರ್ಲಿಲ್ಲ ನಾನು ಅದನ್ನ. इतना साल ठीक से हमने पढ़ा नहीं था ना. ಕರೆಕ್ಟಾ? ठीक है. ದೇವರು ಅವ್ರನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟ. परमेश्वर ने उनको संपर्क में से निकाल ಲೂಸಿಫರ್ ನ दिया. ಆತ್ಮದಿಂದ ಅವ್ರನ್ನ ಡಿಸ್ಕನೆಕ್ಟ್ ಮಾಡ್ಬಿಟ್ಟ. लूसीफर के आत्मा से संपर्क से उन्होंने निकाल दिया. ಶತಲ ಮನ ಯಾರಿಯ ಶತಟಟ ಏರಿಯಸ್ಕಿಯ ಶಬ್ದ ನೀರಾಯಿ ನಿಂತಲಿಯಾಸಿ ಬರುಗಿ ಹಿಲೆ ಸೆಕೆಮ ಅಲ್ಲಕ್ಕೆ ತ್ರೋಮೆ ಶಿಟಿಯ. ನಿನ್ನ ನಾಲಿಗೆಯಲ್ಲಿ ಸಮಾಧಿಗಳನ್ನ ತೆರೆಯುವ ಬಲವನ್ನ ದೇವರಿಟ್ಟಿದ್ದಾನೆ. आपके जबान पर कब्रों को खोलने वाला बल परमेश्वर ने रखा है. ಮಾರ್ಷಿಟ್ಟೆಯ ಮನೋರಿಕಿಕಿ ಮೋಡಗಳಿಗೆ ಮಾತಾಡುವ ಅಧಿಕಾರ ಕೊಟ್ಟವನೇ. बादलों से बात करने वाला अधिकार आपको दिया है. ಅದನ್ನ ಕಾದ್ಕೋ. उसका रखवाली आप कीजिए.
ನಾನು ಪ್ರತಿ ಕನ್ನಡದಲ್ಲಿ ಬೋಧಿಸೋಕ್ಕಿಂತ ಮುಂಚೆ ಮನೆಯಲ್ಲಿ ಮೊದಲು ಅನ್ಯ ಭಾಷೆಯಲ್ಲಿ ಬೋಧಿಸಿರ್ತೀನಿ. कन्नड़ा में प्रचार करने से पहले घर में पहले मैं अन्य भाषा में प्रचार करता हूँ. ಯಾಕೆ ಗೊತ್ತಾ? क्यों आप जानते हो? ಭಾಷೆಯ ಬಲ ಗೊತ್ತಾಗಿದೆ ನನಗೆ. भाषा का बल मुझे पता चल चुका है. ಎಷ್ಟು ಜನ ಇಲ್ಲಿದ್ದೀರಾ? कितने लोग आप यहाँ पर ಇವತ್ತು हो? ಬಹಳ ಜನ ಹೃದಯದಲ್ಲಿ ದೇವರು ನೇರವಾಗಿ ಮಾತಾಡ್ತಾ आज ಇದ್ದಾರೆ. बहुत लोगों के हृदय में परमेश्वर सीधे तरीके से बात कर रहे हैं. ನಿನ್ನ ಮಾತು आपके बात ಉಪ್ಪಿನಿಂದ ಸೀಸನ್ ಮಾಡಿದ ಹಾಗಿರ್ಲಿ ಅಂತ ಯಾಕೋಬನ್ ಬರೀತಾನೆ. याकूब लिखते हैं कि नमक के साथ ನಮಕ್ಕಿ ಜೈಸಾ, नमक के जैसा रहे. ಹೆಂಗೆ ಉಪ್ಪಿಲ್ದೆ ರುಚಿನೇ ಇಲ್ವೋ, कैसे बिना नमक कोई स्वाद ಆತನ नहीं ಹೇಳ್ತಾನೆ है. ಹಾಗೆ ನಿನ್ನ ಭಾಷೆ वो कहता है वैसे ही आपका भाषा ರುಚಿಯಾಗಿರ್ಲಿ. वो स्वादिष्ट रहे. ಯಾಕೆ? क्यों? ಸುಮ್ಮನೆ ಹೇಳಿಲ್ಲ ಅವನು. उन्होंने कामों अगर का नहीं ಇನ್ನೊಂದು ಬಲ कहा. ಇದೆ. उसके पीछे एक बल है. ಯಾಕೆ? क्यों? ಏನನ್ನ ಬಿತ್ತಿರೋ जो आप बोते हो ಅದನ್ನೇ ಕೊಯ್ತೀರಾ. उसी को काटते हो. ನೀವು ಪ್ರೀತಿಯನ್ನ ಬಿತ್ತೋದಾಗಿದ್ರೆ ಸೀಸನ್ಡ್ ಲ್ಯಾಂಗ್ವೇಜ್ ಅಂದ್ರೆ ಉಪ್ಪಿನಂತ ಭಾಷೆ ನೀನು ಬಿತ್ತೋದಾಗಿದ್ರೆ ಉಪ್ಪಿನಂತ ಆಶೀರ್ವಾದವನ್ನ ಕೊಯ್ಕೊಳ್ತೀರಾ. अगर नमक जैसे भाषे को आप बोएंगे तो नमक जैसे आशीष Number को आप 2, काटेंगे. दूसरा चीज, ಕತ್ತಿ ಹಿಡಿದವನು जिसने तलवार पकड़ा ಕತ್ತಿಯಿಂದಲೇ है ಸಾಯುವನು. तलवार से ही मरेगा. ಯಾಕೆ? ನಾನು ಭಾಷೆ ಬಗ್ಗೆ ಬಹಳ ಎಚ್ಚರಿಕೆ ಆಗಿರ್ಬೇಕು. क्यों? भाषा के बारे में मुझे बहुत चौकस रहना ನನ್ನ ನುಡಿಯ है. ಬಗ್ಗೆ, मेरे बोली के बारे ಯಾಕೆ में, ನಾನು ಯಾರಿಗೆ ನುಡಿತೇನೋ क्योंकि मैं जिसको बोलता हूँ ಅವ್ರಿಗೆ ಒಂದ್ ಪಟ್ಟ ಆದ್ರೆ उनको अगर एक हद से होता ಅದೇ है ಶಾಪ तो ನನ್ನ ಜೀವನದಲ್ಲಿ ಎರಡು ಪಟ್ಟು ಪ್ರವೇಶಿಸಿರ್ತದೆ. वही श्राप मेरे जिंदगी में दुगना होता है. ಯಾಕೆ? क्यों? ಯಾಕೆ? ಕತ್ತಿ ಹಿಡಿದವನು क्योंकि जिसने तलवार पकड़ा ಕತ್ತಿಯಿಂದಲೇ है ಸಾಯ್ತಾನೆ. तलवार से ही मर जाता है. ಕೋಪವಿದ್ದಾಗ ಮಾತಾಡಬೇಡ್ರಿ. गुस्से में जब हो ಏನು? तो बात मत कीजिए. ಇವ್ ನೆನಪಿಟ್ಕೊಳ್ರಿ. ಈಗ इन्हें आप अब याद रखिए. 3 ಸಂಗತಿ ಹೇಳ್ತೀನಿ, ನೆನಪಿಟ್ಕೊಳ್ರಿ. 3 चीजें बताता हूँ, याद रखिए. ರೆಡಿ? तैयार हो? ನೀವು ಆ ಸಂಗತಿಗಳನ್ನ ಹೇಳ್ಬೇಕು. ನಾನು ನುಡಿ ಮಾತನಾಡಬೇಡ್ರಿ ಅಂತ ಅಷ್ಟೇ ಹೇಳ್ತೀನಿ ಅವಾಗ. ಆಯ್ತಾ? ಮೊದಲೇದು ಪೆಹ್ಲಾ ಕೋಪ ಚೀಸ್. ಇದ್ದಾಗ ಮಾತಾಡಬೇಡ್ರಿ. गुस्सा जब हो तब बात मत कीजिए. ಮಾತಾಡಬೇಡ್ರಿ ಹೇಳ್ರಿ. ಅಷ್ಟೇ ಹೇಳ್ರಿ. ಕೋಪ ಇದ್ದಾಗ ಅಲ್ಲ ರೀ, ನಾನು ಮಾತಾಡಬೇಡ್ರಿ ಅಂತೀನ್ರಿ. ನೀವು ಬರೀ ಹೆಸರು ಹೇಳ್ರಿ ಅದ್ರದ್ದು. ಮಾತಾಡಬೇಡ್ರಿ. ಆಮೇಲೆ ಎರಡನೇದು दूसरा चीज, ದುಃಖವಾದಾಗ ಮಾತಾಡಬೇಡ್ರಿ. जब दुखी हो तब बात मत ಯಾರಾದ್ರೂ कीजिए. ನಿಮಗೆ ದುಃಖ ಕೊಟ್ಟಾಗ ಮಾತಾಡಕ್ जब ಹೋಗ್ಬೇಡ್ರಿ. कोई आपको दुख देता है तब बात मत कीजिएगा. ಮಾತಾಡಬೇಡ್ರಿ. ಯಾವಾಗ? ಮಾತಾಡಬೇಡ್ರಿ. ಮೂರನೇದು और तीसरा ಅತಿ चीज, ಸಂತೋಷವಾಗಿರುವಾಗ ಮಾತಾಡಬೇಡ್ರಿ. जब आप बहुत खुश होते हो तब बात मत कीजिए. ಮಾತಾಡಬೇಡ್ರಿ. ನೀವಂತೀರ ಯಾಕೆ? आप कहेंगे क्यों? ನೋಹನ್ ಮದುವೆ ಆಗ್ತಾ ಇದೆ, नोहा का शादी हो रहा है. ಆಯ್ತಾ? ನನಗೇನೋ ಭಯಂಕರ ಇವತ್ತು ಗೋವಾದಲ್ಲಿ ಏನೋ ಯಾರೋ ಮರ್ಸಿಡೀಸ್ ಬೆನ್ಸ್ ಕೊಟ್ಬಿಟ್ರು. गोवा में किसी ने आज मुझे मर्सिडीज बेंज दिया. ದೇವರೇ ನುಡ್ದಿದ್ದೀನಪ್ಪ. ಆಮೇನ್ आमेन. ಓ ಭಯಂಕರ ಖುಷಿ ಆಗ್ಬಿಟ್ಟೈತೆ ನನಗೆ. मुझे बहुत खुशी हुआ है. ಅವ್ರು ಬರೀ ಕಾರ್ ಕೊಟ್ಟಾರೆ, ದುಡ್ಡು ಕೊಟ್ಟಿಲ್ಲ. उन्होंने सिर्फ कार दिया है, ನಾನು पैसा ಆ ಖುಷಿಯಲ್ಲಿ नहीं. और मैं उस ಏ ನೋಹ, खुशी में, नोहा, ನಾನು ನಿನ್ನ ಸೂಟ್ ಹೊಲಿಸ್ತೀನಿ. मैं तुम्हारे लिए सूट सिलाऊंगा. 4 ದಿವಸ ಆದ್ಮೇಲೆ ಅರಿವು ಬರ್ತೈತೆ. 4 दिन के बाद मुझे पता चलता है. ಅವನಷ್ಟು ರೊಕ್ಕ ಇಲ್ಲಲೋ ಯಪ್ಪ. उतना पैसा मेरे पास नहीं है ಅತಿ ना. ಖುಷಿ ಆದಾಗ ಮಾತಾಡಬೇಡ್ರಿ. बहुत खुश जब होते हो तब बात मत कीजिएगा. ಒಂದನೇದು पहला चीज, ಮಾತಾಡಬೇಡ್ರಿ. ಎರಡನೇದು ಮಾತಾಡಬೇಡ್ರಿ. ಮೂರನೇದು ಮಾತಾಡಬೇಡ್ರಿ. ಯಾಕೆ? क्यों? ಅದ್ರ ಹಿಂದೆ ಬಲ ಇದೆ. उसके पीछे बल है. ಅದ್ರ ಹಿಂದೆ ಆತ್ಮಿಕ ಜಗತ್ತಿದೆ. उसके पीछे आत्मिक जगत है. ಒಂದು ದಿನ ಇದನ್ನ ಹೇಳಿ ಮುಗಿಸ್ಲಿಕ್ಕೆ ಬರ್ತಾ ಇದ್ದೀನಿ, ಕೇಳ್ರಿ. समाप्त करने आया हूँ, ಒಂದು ದಿನ सुनिए. एक दिन, ನಾನು ಇದನ್ನ ಹಂಚ್ಕೊಂಡಿದ್ದೀನಿ ಮುಂಚೆ. पहले भी मैंने इसे बांटा ಇದು है. ಇಂಟ್ರೆಸ್ಟಿಂಗ್ ಇದೆ ತಾನೆ? ये दिलचस्प है ना? ನೋಡೋಣ. देखेंगे. ಮೂರ್ಖನು ಜ್ಞಾನೋಕ್ತಿಗಳ ಪುಸ್ತಕ ಹೇಳ್ತದೆ, नीति वचन के पुस्तक में वचन कहता ಮೂರ್ಖನು है, मूर्ख जो है ಸುಮ್ಮನೆ ಕೂತ್ಕೊಂಡಂದ್ರೆ अगर वो खामोशी से बैठता है तो ಅವನನ್ನು ಜನ ಜ್ಞಾನಿ ಅಂತ ತಿಳ್ಕೊಳ್ತಾರಂತ. लोग उसे भी ज्ञानी कह के सोचते हैं. ಅಷ್ಟು ಪವರ್ಫುಲ್ ಐತೆ ಸುಮ್ಮನೆ ಇರೋದ್ರಲ್ಲಿ. उतना बल है खामोश रहने में. ಹುಚ್ಚ ಸುಮ್ಮನೆ ಕುಂತಿದ್ದಂದ್ರೆ एक पागल व्यक्ति खामोश बैठता है तो ಇವನೇನೋ ಬಹಳ ಶಾಣೆ ಆಗಿ ತಲೆ ಕೆಡಿಸ್ಕೊಂಡಂಗೆ ಕಾಣ್ತೈತಿ. ಜೀನಿಯಸ್ ये बहुत Over जीनियस genius. है, ओवर जीनियस है and became mad. और ऐसे अर्थ पागल आयता बना है? है. आप समझ रहे हो? ಸುಮ್ಮನೆ ಪಕ 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 ಪಕ. ಬಹು ನುಡಿಗಳಿದ್ದಲ್ಲಿ ಪಾಪ ಇದ್ದೇ ಇದೆ ಅಂತೆ. जहाँ पर ज्यादा बातें हैं वहाँ पर पाप है. ಕರೆಕ್ಟ್? सही है. ಹೌಸ್ ಆಫ್ ಪ್ರೇಸ್ ನವರು हाउस ऑफ प्रेज के लोग 2024ರಲ್ಲಿ 2024 ಒಂದು में ಬಲವಾದ ಬೆಳೆಯನ್ನ ಕೊಯ್ಕೋಬೇಕು. एक बलशाली कटनी को काटने ಏನದು? वाले हैं. वो क्या है? ಸ್ವಲ್ಪ ಶಾಂತರಾಗಿ थोड़ा शांत होकर ನಾಲಿಗೆಯನ್ನ जबान को ಕಾಯ್ಕೊಳ್ಳೋರಾಗಿರ್ಬೇಕು. रखवाली करने वाले. ಯಾಕಂದ್ರೆ क्योंकि ಅದನ್ನ ನುಡಿದ್ರೆ अगर उसे कहेंगे तो ಬಲ ಬರಬೇಕು, बल आना है, ಶಕ್ತಿ ಬರಬೇಕು. शक्ति आना है.
ಅಂತ ನಾಲಿಗೆನಾಗ ಅದನ್ನು ಪರಿವರ್ತಿಸ್ಕೊಳ್ಬೇಕು. ऐसे जबान में उसे हमें बदलना है. एक दिन ಆಂಧ್ರ ಪ್ರದೇಶದಿಂದ आंध्र प्रदेश से बिड़दी को ಸೇವೆಗೋಸ್ಕರ सेवकाई के लिए ದೇವರ ಆತ್ಮನು ಶೇಷರತ್ನಮ್ಮ ಅನ್ನೋರಿಗೆ ಕೇಳಿದ್ದೀನಿ ನಾನು ನಿಮಗೆ ಮಾತಾಡಿದ್ರು. पवित्र आत्मा ने शेष रत्नमा नामक स्त्री से बात किया. बिड़दी में ಒಂದು ಗುಡಿಸಲು ಹಾಕೊಂಡು एक झोपड़ी ಈಗ डालकर ಅದೇ ಜಾಗದಲ್ಲಿ ದೊಡ್ಡ ಆಶ್ರಮ ಇದೆ. अब उसी जगह में एक बड़ा सा आश्रम है ಸಭೆ ಇದೆ और परमेश्वर का भवन है, स्कूल है. ಅಲ್ವಾ? ಈಗ ಅಲ್ಲಿ ಅವರು ಗುಡಿಸಲು ಹಾಕೊಂಡು ಸೇವೆ ಮಾಡ್ತಾ ಇದ್ರು. वहाँ पर एक छोटा सा झोपड़ी डालकर वो सेवा कर रहे थे. एक दिन ಕ್ಯಾಥಲಿಕ್ ನನ್ಗಳು कैथलिक नन्स जो है आकर ಅವ್ರ ಜೊತೆಗೆ ವಾದ ಮಾಡ್ತಾರೆ. उनके साथ वाद वो करते हैं ದೇವರ ವಿಷಯಗಳ ಬಗ್ಗೆ, परमेश्वर के विषयों के बारे में, ಬಗ್ಗೆ, विश्वास के बारे में वो वाद विवाद ಇವ್ರು करते ಎಷ್ಟು हैं. ತಿಳಿಸಿ ಹೇಳಿದ್ರು ये कितना समझा रहे तो भी ಸ್ವೀಕರಿಸಿಕೊಳ್ಳೋದಕ್ಕೆ वो ಸಿದ್ಧರಾಗಿಲ್ಲ. स्वीकारने के लिए, मानने के लिए तैयार ही नहीं ಆಗ है. तब ಹೌದು ಜಂಗಲ್ ತರ ಇತ್ತು. वो जंगल के जैसे थे. ಆಗ तब ಹಾವು ಹೋಗ್ತಾ ಇತ್ತು. एक सांप वहां से जा रहा था. ಕೇಳಿದ್ರೆ ಹಾವು क्या आपने ಹೋಗ್ತಾ सुना? एक सांप वहां से जा रहा था. ಇದನ್ನ ಕೇಳೇ ಬಿಡ್ರಿ ಪಾಸ್ಟರ್, ಕೇಳಿರಿ. आपने इसे सुना है, ಅದರಲ್ಲಿ ಬರ್ದದ್ದನ್ನ ಅದರಲ್ಲಿ ಬರದೇ ಇದ್ದದ್ದು ಬರ್ಲಿಕ್ಕಿದೆ. लेकिन जो उसमें नहीं आया वो भी आने वाला है. ध्यान देकर ध्यान पर सुनिएगा, खेले. ध्यान देकर सुनिएगा. ಹೊಟ್ಟಿತ್ತು. वो सांप वहां से जा रहा था. ಇವ್ರು ನನ್ಸ ಕೇಳಿದ್ರು, इन्होंने नंस से पूछा, निमिष। 1 मिनट ನೋಡಿ ಈಗ अब देखो. ಅವ್ರು ಏನಾಯ್ತಂತ उन्होंने क्या फिर हुआ हाव करके ಹೇಳಿದ್ರು. देखा. इन्होंने सांप से ಯೇಸುವಿನ कहा, ಹೆಸರು ನಿಂತ್ಕೋ. यीशु मसीह के नाम में रुक जाओ. ಹಾವು ನಿಂತು ಬಿಡ್ತು. वो सांप वहीं पर रुक ಈಗ गया. अब ವಿಜ್ಞಾನ ಬಲ್ಲವ್ರು ಹೇಳ್ರಿ, विज्ञान जो जानते हैं वो बताइए, ಹಾವಿಗೆ ಕಿವಿ ಇದೆಯಾ? क्या सांप को कान है? ಹಾವಿಗೆ ಕಿವಿ ಇಲ್ಲ. सांप को कान नहीं है. ಹಾವು ಅದಕ್ಕೆ 20 ಸಲ ನಾಲಿಗೆ ಹೊರ ತೆಗಿತಿರ್ತದೆ. वो 20 बार अपने जबान को बाहर निकालता है. क्यों? ಅದಕ್ಕಿರೋದು ದೃಷ್ಟಿ उसको रहने वाला नजर ಮತ್ತು ವಾಸನೆಯ ಬಲ. और बास सुगंध देखने वाला ಹಾವಿಗೆ बल. ಕಿವಿ ಇಲ್ಲ. सांप को कान ಅದು नहीं है. ನಾಲಿಗೆಯಿಂದ ಸುತ್ತಲಿನ ಪರಿಸರದ ಏನಂತೀರಾ ಏನಿದೆ ವಾಸನೆ ತಗೊಂಡು ಗುರುತಿಸ್ತದೆ. वो अपने जबान से इर्द गिर्द क्या है उसे वो समझ ಕಣ್ಣಿನಿಂದ लेता ನೋಡ್ತದೆ. है, आंखों से देखता है. ಕಿವಿ ಇಲ್ಲ. उसको कान नहीं ಹಾಗಂದ್ರೆ है. ಹೆಂಗ್ ನಿಂತು? ऐसा है तो कैसे वो रुका? ಇದಕ್ಕೆ ದೇವರ ಆ ದಿನ ಇಳಿದು ಬಂದದ್ದು. ಭಾಷೆಯಲ್ಲಿ ಎಷ್ಟು ಬಲ ಇದೆ ಅಂದ್ರೆ ಕಿವಿ ಇಲ್ಲದ ಅದಕ್ಕೆ ಇದನ್ನ ತುಂಬಾ ಕಾಯಬೇಕು. इसीलिए इसका बहुत रखवाली करना ಬಹಳ है. ಕಾಯಬೇಕು ಇದನ್ನ. बहुत रखवाली इसका ಕಿವಿ करना है. ಇಲ್ಲದ ಹಾವಿಗೂ ಕೇಳಿಸ್ತದೆ. कान नहीं रहने ಭಾಷೆ. वाले सांप को भी वो भाषा सुनाई देता है. ಈ ಪ್ರಾಕೃತಿಕವಾದ ಹಾವಿಗೆ ಕೇಳಿಸೋದಾಗಿದ್ರೆ अगर यह प्राकृतिक सांप को सुनाई पड़ता है ನಿನ್ನ तो ಭಾಷೆ ಘಟಸರ್ಪಕ್ಕೆ ಎಷ್ಟು ಕೇಳಿಸಬಾರ್ದು? आपका आवाज अजगर को कैसे सुनाई देगा? ಕೇಳದೇ ಇರ್ತದ? क्या वो नहीं सुनाई पड़ेगा? ಸೈತಾನ್ ಅಂತ ಘಟಸರ್ಪನಿಗೆ शैतान जैसे अजगर को. ಅದಕ್ಕೆ ಏನ್ ನುಡಿತೀವಿ ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. इसलिए जो हम कहते हैं उसके बारे में बहुत चौकस हमें रहना है. ನಿನ್ನ ಮಕ್ಕಳಿಗೆ ಹುಚ್ಚ आपके बच्चों को ये हुच्ची। पागल, ಏನ್ ಮಾಡ್ತಾ ಇದೀಯಾ? आप क्या कर रहे हो? ತಾಳು. थोड़ा धीरज रखो. ನೆನಪಿರ್ಲಿ, आप याद रखिए, ಅದು ಸೃಷ್ಟಿಕರ್ತನ ಸ್ವರೂಪದಲ್ಲಿರುವ ನಾಲಿಗೆ. वो रचनाकार के स्वरूप में रहने वाला जबान है. ಹಾವು ನಿಂತು ಬಿಡ್ತು. सांप रुक गया. ಕಿವಿ ಇಲ್ಲ ಅದಕ್ಕೆ, उसको कान नहीं है, ಅದು ನಿಂತು ಬಿಡ್ತು. लेकिन फिर भी रुक गया. ಯಾಕೆ ಗೊತ್ತಾ? क्यों आप जानते ಆ हो? ಭಾಷೆಯಲ್ಲಿ उस भाषा ಆ में, ನಾಲಿಗೆಯಲ್ಲಿ उस जबान में ಅಷ್ಟು ಬಲ ಇದೆ. उतना बल है. ಆಮೇಲೆ आमेन. ನಿಂತು ಬಿಡ್ತು. वो रुक गया. ಅದರ ಅರ್ಥ उसका मतलब ನಿನ್ನ ನಾಲಿಗೆ ಹಿಂದೆ आपके जबान के पीछे ಯಾರನ್ನ ಅನುಮತಿಸ್ತೀಯೋ जिसको आप अनुमति देते हो, ಆ ಬಲ वह बल ನಿನ್ನ ನಾಲಿಗೆಯಿಂದ ಹೊರಗ್ತದೆ. आपके जबान से बाहर निकलता है. ಶೇಷರತ್ನಮ್ಮ शेष रत्नमा ಪವಿತ್ರಾತ್ಮ ಭರಿತರು. पवित्र आत्मा से भरे ಅವರ हुए ನಾಲಿಗೆ व्यक्ति, उनका जबान ಕಾಯಲ್ಪಟ್ಟ ನಾಲಿಗೆ. वो रखवाली किया गया जबान है. ಶೇಷರತ್ನಮ್ಮ ಅವರು शेष रत्नमा ಪ್ರಾರ್ಥನೆ ಉಪವಾಸಕ್ಕೆ ಒಪ್ಪಿಸಿಕೊಟ್ಟವರು. प्रार्थना और उपवास के लिए अपने ಅವರ आप को ನಾಲಿಗೆ रखने वाली, उनका जबान ದೇವರ ಆತ್ಮನಿಗೆ ವಶವಾಗಿರುವ ನಾಲಿಗೆ. पवित्र आत्मा के वश में रहने वाला जबान ಅವ್ರು है. ನೋಡಿದಾಗ जब उन्होंने ಇದರ ಅರ್ಥ कहा, ಕೇಳಿ ಹೇಳ್ತೀನಿ. इसका मतलब सुनिए, मैं कहता हूँ, ಇದರ ಅರ್ಥ इसका मतलब ದೇವರು परमेश्वर ಮನುಷ್ಯನ ಸೃಷ್ಟಿ ಮಾಡುವಾಗ मनुष्य को जब वो रच रहे थे, ನಾಲಿಗೆಯನ್ನ जबान को ಮಾಂಸದ अंगವನ್ನಾಗಿ ಮಾಡಲಿಲ್ಲ. मांस का अंग के नहीं बनाया. ದೇವರು ನಾಲಿಗೆಯನ್ನ ಆತ್ಮಿಕ ಅಂಗವಾಗಿ ಮಾಡಿದ್ದಾನೆ. परमेश्वर ने जबान को आत्मिक अंग कह के बनाया है. ಅರ್ಥ ಆಯ್ತಾ? आप समझ रहे हैं? ದೇವರು ಬೆಳಕಾಗಲಿ ಅನ್ನಲು ಅನ್ನಲು ಹೇಳಲು परमेश्वर ने जब कहा कि रोशनी आए, ಹೇಳಲು जब उन्होंने कहा, ಬೆಳಕಾಯ್ತು. वहां पर रोशनी आ गया. ಹೇಳೋದ್ರಲ್ಲಿ ಬಲ ಇದೆ.
कहने में बल है, ಆದ್ರೆ ಮೊದಲು लेकिन पहले ಆ ನಾಲಿಗೆ ಹಿಂದೆ ಯಾರಿದ್ದಾರೆ उस जबान के पीछे ये कौन वर्ष है? यह साल ಅದನ್ನ ನಾವು ಬೆಳೆಸ್ಕೊಳ್ಳಿಕ್ಕಿರ್ತೀವಿ. उसे हम बढ़ाने वाले ಅದರ हैं। ಅರ್ಥ उसका मतलब ನಾಲಿಗೆ जबान ಭಾಷೆ भाषा ಅಧಿಕಾರಕ್ಕೋಸ್ಕರ ಸೃಷ್ಟಿಸಲ್ಪಟ್ಟ. अधिकार के लिए वो रचा गया है। ವ್ಯತ್ಯಾಸ ಅರ್ಥ ಆಯ್ತಾ? व्यत्यास आप समझ पा रहे ಭಾಷೆ हैं? भाषा ನಾಲಿಗೆ जबान ಅಧಿಕಾರಕ್ಕೋಸ್ಕರ ಸೃಷ್ಟಿ वो ಮಾಡಲ್ಪಟ್ಟ. अधिकार के लिए रचा गया है। ಅದಕ್ಕೆ ದೆವ್ವಗಳಿಗೆ इसीलिए ಯೇಸುವಿನ दुरात्माओं को ಹೆಸರಿನಲ್ಲಿ ಅಂತ ಹೇಳಿದ ತಕ್ಷಣ यीशु मसीह के नाम में कहते ही ದೆವ್ವಗಳಿಗೆ ಕಷ್ಟ ಆಗ್ತದೆ. दुरात्माओं को संकट होने लगता है। ಯಾಕೆ? क्यों? ಆ ಭಾಷೆಯಲ್ಲಿ ಅಧಿಕಾರ ಇದೆ. उस भाषा में अधिकार है। ಎಷ್ಟು ಜನರಿಗೆ ಅರ್ಥ ಆಯ್ತು ನಾನು ಹೇಳೋದು? कितने लोग समझ पा रहे हैं जो मैंने कहा है? ಎಷ್ಟು ಜನರಿಗೆ ಅರ್ಥ ಆಯ್ತು ನಾನು कितने ಹೇಳೋದು? लोग समझ पा रहे हैं जो मैंने कहा है? आमेन। ಇದನ್ನ ತುಂಬಾ ಕಾತ್ಕೊಳ್ಬೇಕು. इसे बहुत रखवाली हमें करना है। ಆಮೇನ್. आमेन। ಯಾವಾಗ ಮಾತಾಡಬಾರ್ದು? ಒಂದೇದು पहला चीज कब बात नहीं निमगे? करना है आपको? ಮಾತಾಡಬೇಡ್ರಿ, ಮಾತಾಡಬೇಡ್ರಿ. ನೋವಾದಾಗ ಮಾತಾಡಬೇಡ್ರಿ. ಯಾರೇ ನೋವು ಕೊಟ್ಟಿರ್ಲಿ, चाहे कोई भी दर्द क्यों ना दे, ಅಳ್ರಿ, आप रोइए, ಗೋಡೆ ಗುದ್ರಿ, दीवार को मारिए, ಕರ್ತನ್ ಮುಂದೆ ನೀವು ಗೋಳಾಡ್ರಿ, परमेश्वर के सामने संघर्ष कीजिए, ನ್ಯಾಯ ಕೇಳ್ರಿ, न्याय पूछिए, ಆದ್ರೆ ನುಡಿಬೇಡ್ರಿ. लेकिन बात मत कीजिए। ಯಾಕಂದ್ರೆ क्योंकि ಅವ್ರಿಗೆ ಡ್ಯಾಮೇಜ್ ಆಗುತ್ತಂತಲ್ಲ, उनको नुकसान होगा कि नहीं। ನಿಮಗೆ ಬೇಡವಾದಂತ ನೋಡಿ. 4 ಮಂದಿ ಮುಂದೆ ಪೇತ್ರನ ಮರ್ಯಾದೆ ಏನೀಗ? ಎಲ್ಲಿ ಸೈತಾನ್ಯ ಅಂದ್ರೆ? 4 लोगों के बीच में पेतुस का इज्जत क्या हुआ? ಸೈತಾನ್ಯ ಅಂದ್ರೆ जब शैतान कह के यीशु मसीह ने कहा, ಹೌದಲ್ವಾ? सही ಹಂಗೆ है या ಆತ್ಮಮಂಡಲದಲ್ಲಿ नहीं? ऐसे ही आत्मिक क्षेत्र में ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ. हम इज्जत को खो देते हैं। ಸೈತಾನನು ದಾಳಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. शैतान वहां पर आक्रमण करने लगता है। ಆಮೇನ್. आमेन। ಎಷ್ಟು ಜನರಿಗೆ ಆಶೀರ್ವಾದ ಆಯ್ತು ಇವತ್ತು? कितने लोगों को आज आशीष हुआ है? ಒಬ್ಬರಿಗೊಬ್ಬರು ಹೆಂಗ್ ಮಾತಾಡ್ತಿರೋ ಎಚ್ಚರಿಕೆ ವಹಿಸಿ. एक दूसरे के साथ कैसे बात करते हो आप चौकस रहिएगा। ಒಬ್ಬರಿಗೊಬ್ಬರು ಏನ್ ಹೇಳ್ತಿರೋ ಅದ್ರ ಬಗ್ಗೆ एक ಎಚ್ಚರಿಕೆ. दूसरे को क्या कहते हैं आप वो याद ನಾವು रखिए। ದೊಡ್ಡ ಕಣಿವೆಯಲ್ಲಿ ಬೀಳೋದು ಯಾವಾಗ ಅಂದ್ರೆ हम बड़े से गड्ढे में कब गिरते हैं? ಅನಾವಶ್ಯಕವಾದಂತ ಜೋಕಗಳಲ್ಲಿ ತೊಳಗುವಾಗ. अनावश्यक मजाक में जब हम डूब जाते हैं ಅನ್ಬಾರ್ದನ್ನ ಅಂದ್ಬಿಡ್ತೀವಿ. जो हम नहीं कहना है वो कह देते ಎಣಿವಿ हैं। ಬಿದ್ದೋಗ್ಬಿಡ್ತೀವಿ. हम ठोकर खाकर गिर जाते हैं। ಆಮೇನ್. आमेन। ಆಮೇನ್. आमेन। ಕ್ಲಿಯರ್ ಆಯ್ತಾ ಇವತ್ತು? आपको आज स्पष्ट हुआ है? ಬರುವ ದಿನಗಳಲ್ಲಿ आने वाले दिनों में ಇನ್ನೂ ಆಳಕ್ಕೆ ಇಳಿಯೋಣ. और गहराई में ಬರೀ हम ಕಲ್ತ್ಕೊಳ್ಳೋದಲ್ಲ. उतरेंगे, सिर्फ सीखना नहीं। ಒಬ್ರು ಸಿಸ್ಟರ್ ಇದಾರೆ ಗೋವಾ ಚರ್ಚ್ ಅಲ್ಲಿ. गोवा चर्च में एक बहन है, ಒಂದಿನ ಅವ್ರು ಸಾಕ್ಷಿ ಕೊಟ್ಟರು ಅವ್ರ एक ಮಗನ दिन ಬಗ್ಗೆ. उनके बेटे के बारे में गवाही उन्होंने दिया। ಆಪರೇಷನ್ ಅಲ್ದೇ ಗುಣ ಆಗ್ಬಿಡ್ತು. बिना ऑपरेशन का ही वो चंगा हो ರಜಾ गया। ತಗೊಂಡು 3 ದಿವಸ ಉಪವಾಸ ಪ್ರಾರ್ಥನೆ ಕುತ್ಕೊಂಡ್ರು. छुट्टी लेकर 3 दिन उपवास प्रार्थना के लिए वो बैठे ಪಾಸ್ಟರ್ थे। ಒಂದಿನ ಬೆಳಗಾವ್ ಚರ್ಚಿಗೆ ಬಂದು ಸಾಕ್ಷಿ ಕೊಡ್ತೇನೆ ಅಂತ ಅವ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ. वो उत्तेजन कर रहे हैं कि एक दिन बेलगाम चर्च में आकर की गवाही बताएंगे। ಕೇಳ್ರಿ ಏನಾಯ್ತು? आप सुनिए क्या हुआ। ಏನಾಯ್ತು ಅಂದ್ರೆ क्या हुआ? ಅವ್ರು ಹೇಳ ಒಂದು ಸಾಕ್ಷಿ ಕೊಟ್ರು. एक गवाही उन्होंने ಅವ್ರ दिया। ಮಗನಿಗೆ ಡಾಕ್ಟರ್ ಆಪರೇಷನ್ ಮಾಡ್ಬೇಕಂದ್ರು. उनके बेटे को डॉक्टर ने ऑपरेशन करने ಇವ್ರು के 3 लिए ದಿನ कहा। यह 3 दिन ಉಪವಾಸ ಇದ್ರು. उपवास रहकर ರಜೆ ಹಾಕ್ಬಿಟ್ಟು छुट्टी डालकर ದಿನಕ್ಕೆ 7-8 ಗಂಟೆ ಪ್ರಾರ್ಥನೆ ಕುತ್ಕೊಂಡು दिन में 7-8 घंटे प्रार्थना के लिए वो बैठे ಮೂರನೇ रहे। ದಿನ तीसरे दिन ಅವ್ರಿಗೆ ನೋವಿರ್ಲಿಲ್ಲ. एक दर्द नहीं था। ಕರ್ಕೊಂಡು ಹೋದ್ರು. उन्होंने Scan हॉस्पिटल ले ಮಾಡಿದ್ರೆ गए और स्कैनिंग जब उन्होंने किया ಏನು ಪ್ರಾಬ್ಲಮ್ ಇಲ್ಲ. कुछ समस्या ही नहीं है, ಕಂಪ್ಲೀಟ್ಲಿ ಹೀಲ್ ಆಗ್ಬಿಡೋದು. संपूर्ण तरीके से चंगा हो चुके हैं। ಸೊ ಅವ್ರು ಒಂದು ಮಾತು ಹೇಳಿದ್ರು. उन्होंने एक बात को ಇದಕ್ಕೆ कहा। ಒಂದು ಬೀಗದ ಕೈ ನಾನು ನಿಮ್ಗೆ ಹೇಳ್ತೇನೆ ಸಭೆ. इसके लिए कलीसिया एक चाबी मैं आपको बताता ಏನಂದ್ರೆ हूँ। वो क्या है? ನಾನು ಬೇರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. मैं दूसरा किसी भी बात का दिमाग ಪಾಸ್ಟರ್ नहीं ಏನ್ ದೇವ್ರ खराब ವಾಕ್ಯ ಹೇಳ್ತಾರೋ, ಪಾಸ್ಟರ್ ಏನ್ ದೇವ್ರ ವಾಕ್ಯ ಹೇಳ್ತಾರೋ पासवान जो परमेश्वर के वचन को कहते हैं ಅದನ್ನ ಪ್ರಾಮಾಣಿಕವಾಗಿ ನಂಬ್ತೀನಿ. उसे ईमानदारी से विश्वास ಅದನ್ನ करता ಇಮಿಡಿಯೇಟ್ಲಿ हूँ, ಮಾಡ್ಲಿಕ್ಕೆ ಸ್ಟಾರ್ಟ್ उसे ಮಾಡ್ತೀನಿ. उसी क्षण से करने ನನಗೆ ಅವ್ರು लगूंगा। ಉಪವಾಸ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ರು. उन्होंने उपवास प्रार्थना के बारे में बात किया, ನನಗೆ ನಂಬಿಕೆ ಬಂತು. मुझ में विश्वास ನಾನು आया, ಉಪವಾಸ ಪ್ರಾರ್ಥನೆ ಮಾಡಿದೆ. मैंने भी उपवास प्रार्थना ನನ್ನ ಮಗನಿಗೆ किया ಗುಣ ಆಯ್ತು. और मेरे बेटे को चंगाई हो गया। Simple. आसान है। ಅವ್ರು ಅಂದ್ರು उन्होंने कहा ಇವೆಲ್ಲ ತಗೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡು ये सब कुछ कर कर उसे उलझन में डालकर ಆಸ್ಪತ್ರೆ ಸೇರೋದು ಯಾರಿಗೆ ಬೇಕು? अस्पताल में जाना किसे चाहिए? ಕರೆಕ್ಟ್. सही है, ಸಿಂಪಲ್. आसान है। ನಂಬಿಕೆ ಆದರೂ विश्वास ದೇವರ ವಾಕ್ಯನ ಕೇಳೋದ್ರಿಂದಲೇ ಬೆಳೀತದೆ. परमेश्वर के वचन को सुनने से ही बढ़ता है। ಆಮೇನ್. आमेन। ಸೊ ಅದು ಬೆಂಕಿ, वो आग ಚಿಕ್ಕಾಣೆ या फिर ಇವೆಲ್ಲ ಎಲ್ಲ ಕಾಮನ್ ಆಗಿರೋದು ಅವ್ನು ನಮ್ಮಲ್ಲಿ ನೋಡ್ಕೊಳ್ಳೋ ಅವಶ್ಯಕ ಬಿದ್ದರೆ ನೋಡ್ಕೊಳ್ಳೋಣ. ये सब कुछ आम है, अगर जरूरी है तब हम ನನಗೆ देखेंगे। ಅರ್ಥ ಆಯ್ತಾ ನಾನು ಏನು ಹೇಳಿದೆ? आप समझ रहे हैं जो ಯಾಕೋಬ मैंने ಬರೀತಾನೆ कहा है? ನಾಲಿಗೆ ಒಂದು ಚುಕ್ಕಾಣೆ. याकूब लिखते हैं जो Rudder. जबान जो है ರಡರ್ ಆಫ್ ದ ಶಿಪ್, स्टेयरिंग ऑफ द शिप. वो एक बकरी का स्टेयरिंग है, शिप शिप नाव का स्टेयरिंग है। बकरी को कैसा स्टेयरिंग होता है? भूख लगा क्या? पहली बार मालूम हुआ बकरी को भी स्टेयरिंग रहता है. आज ही मालूम पड़ा मेरे को. सुना था क्या पहले? तुम लोग सुना था क्या पहले?
ಏನೋ ಅದು ಅಂಗಾಂಗಗಳಿರುವಂತ ಬೆಂಕಿ वो आग है, ಅವೆಲ್ಲ ಆಮೇಲೆ ವಿಚಾರ वो सब कुछ बाद में हम आदमी सोचेंगे, ಮೊದಲು लेकिन पहले ದೇವರ ಆತ್ಮ ಏನ್ ಪ್ರಕಟಿಸ್ತಾ ಇದೆ ನೋಡ್ರಿ. परमेश्वर का आत्मा क्या प्रकटीकरण ಅದನ್ನ दे रहा ತಾಳಿ है वो भी ಮಾಡಿದಾನಂದ್ರೆ सुनिए। अगर उन्होंने आक्रमण किया है तो ಅದ್ರಲ್ಲಿ ಏನೋ ಮರ್ಮ ಇದೆ. उसमें कुछ तो तात्पर्य ಆದ್ರೆ है, ಈ ವರ್ಷ लेकिन यह साल ಆ ಮರ್ಮವನ್ನ ನಾನು ತೆಗೆದು उस तात्पर्य को खोलकर ಅದನ್ನ ಒಳ್ಳೆದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು. उसे अच्छाई के लिए इस्तेमाल करना ಐ है, ಮಸ್ಟ್ ಹಾರ್ವೆಸ್ಟ್ ಇಟ್. उसे कटनी करना है ನನ್ನ ಒಳ್ಳೆದಕ್ಕೆ. मेरे भलाई के लिए। ಈ ವರ್ಷಕ್ಕೆ ರೆಡಿ ಇದ್ದೀರಾ? क्या इस साल के लिए आप तैयार हो? ಇಡೀ ವರ್ಷ ಮುಗಿಯದನೇ ಇಲ್ಲ ನಮಗಿದೆ. पूरा साल ये हमारे लिए खत्म ಇಡೀ ही ವರ್ಷ नहीं ಹೊಸ होगा, ವರ್ಷನೇ ನಮಗೆ. पूरा साल हमारे लिए नया साल ही ಇದನ್ನ है, ಹಳೆದಾಗೋದಕ್ಕೆ ಬಿಡದ ಬೇಡ. इसे हम नीचे डालने ही नहीं चाहिए। ಕೇಳಿಸ್ಕೊಂಡ್ರ? क्या आपने सुना? ಇದನ್ನ ಹಳೆದಾಗೋದಕ್ಕೆ ಬಿಡದ ಬೇಡ. इसे पुराना हम बनाएंगे ಯಾಕಂದ್ರೆ ही ಈ ವರ್ಷ नहीं, ಹೆಚ್ಚಾದದನ್ನ ಕೊಯ್ಕೋಬೇಕಿದೆ. क्योंकि यह साल ज्यादा चीजों को हमें हासिल करना है। ಆಮೇಲೆ आमेन। ಒಂದೇ ಒಂದು ಚರಣ एक ही एक चरण, ಹಾಡ್ಲಿಕ್ಕೆ ಆಗೋದಿಲ್ಲ, ಗಂಟ್ಲು ನೋವಿದೆ. गला दर्द है, मैं गा नहीं पाऊंगा, ಆತನ ಆರಾಧನೆಯ ಮುಂದೆ ಅದೆಂಥ ಅಭ್ಯಂತರ. लेकिन उनके आराधना के अल्लाह। सामने वो कैसा तकलीफ है। ನೆನಪಿರ್ಲಿ, आप याद रखिएगा, ನೀವು ಇಲ್ಲಿಂದ ಹೋಗುವಾಗ आप यहाँ से जाते वक्त ಮತ್ತೆ ಎಲ್ಲ ಬುದ್ಧಿಹೀನನ ಕೇಳಿ ಮರೆಯುವಂತೆ ಮರೆದೆ फिर से बुद्धिहीन के जैसे सुनकर ना भूलते हुए ಇವು ಒಂದೊಂದು ಮಾತುಗಳನ್ನ ये एक एक बात को, ಏನ್ ಮಾಡ್ಬೇಕು ಗೊತ್ತಾ? ನೀವು ಶಾಣೆ ಆದ್ರೆ अगर आप होशियार हो तो क्या करना है आप जानते हो? ಈ ವಾಕ್ಯನ ತೆರೆದು ಯೂಟ್ಯೂಬ್ ನಲ್ಲಿ ಮೇಲಿಂದ ಮೇಲೆ ನೋಡ್ಬೇಕು ನೀವು. इन वचनों को खोलकर यूट्यूब में बार बार आपको ಅದು सुनना है, ಗಟ್ಟಿಯಾಗಿ ಕುತ್ಕೊಳ್ತದ, वो आपके हृदय में मजबूत तरीके से Strong बैठेगा, ಕೂತ್ಕೊಳ್ತದೆ, मजबूत तरीके से वो बैठेगा ಸಾಧಿಸಿಕೊಳ್ಳೋದಕ್ಕಾಗ್ತದೆ. और हासिल करने के लिए मददगार ಬಹಳ होगा। ಉದಾಹರಣೆಗಳಿವೆ. ಮುಂದಿನ ಬರುವ ವಾರಗಳಲ್ಲಿ ಒಂದೊಂದೇ ತರೋಣ. बहुत सारे उदाहरण हैं, आगे आने वाले हफ्तों में एक एक हम ನುಡಿಯದೆ देखेंगे। ಪ್ರವಾದನೆ ಇಲ್ಲ. बिना कहे भविष्यवाणी नहीं है, ನುಡಿಯದ ಪ್ರವಾದನೆ ಹೆಂಗೆ? बिना कहे भविष्यवाणी अल्वा। कैसे हो सकता है? ಅದರ ಮರ್ಮವನ್ನು ಹಂಚ್ಕೊಳ್ತೀನಿ. उसके तात्पर्य को अगले हफ्ते में बांटूंगा। ಉನ್ನತವಾದದ್ದು ವಿಶ್ವದಲ್ಲಿ ಎಲ್ಲೆಲ್ಲೂ ವ್ಯಾಪಿಸಿರುವುದು ಊಹಿಸುವುದಕ್ಕಿಂತಲೂ ಉನ್ನತವಾದದ್ದು ಯೇಸುನೇ ನಾಮವು. ಈ ಲೋಕಕ್ಕೆಲ್ಲ ರಕ್ಷಣೆ ಮಾರ್ಗವು ಜನರೆಲ್ಲರನ್ನು ಬದುಕಿಸುವ ಜೀವವು ಸರ್ವಕಾಲಗಳಲ್ಲೂ ನಿವಾಸಿಸುವ ಸತ್ಯವು ಯೇಸುವೇ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು. ಆಮೇನ್. आमीन। ಒಂದು ವೇಳೆ अगर ದೇವರ ಆತ್ಮನು ನಿಮ್ಮನ್ನು ಪ್ರೇರೇಪಿಸಿ परमेश्वर का आत्मा आपको प्रेरित ಇದೇ कर ಒಳ್ಳೆ ಗಳಿಗೆ यही अच्छा समय ನಿನ್ನ है, नालिಗೆಯನ್ನು ಸಮರ್ಪಿಸು ಎಂಬುದಾಗಿ ಹೇಳ್ತಾ ಇರೋದಾಗಿದ್ರೆ अगर आपकी जबान को समर्पित करने के लिए कह ಈ रहे हैं ವರ್ಷದವರೆಗೆ तो इस साल तक ತಿಳಿದು ತಿಳಿಯದೆಯೂ जाने या अनजाने में ನುಡಿದಂತ ಕೆಲವೊಂದು ಶಾಪಗಳನ್ನ, कहने वाले थोड़े से श्रापों ನುಡಿದಂತ को, ಕೆಲವೊಂದು ಮಾತುಗಳನ್ನ कहने वाले थोड़े बातों ನಾವು को ಈಗ ಒಂದೇ ಕುಟುಂಬವಾಗಿ ನಿರಾಕರಿಸಲಿಕ್ಕಿರ್ತೇವೆ. आज हम एक ही परिवार होकर उसे ಅದನ್ನ निराकार ಮಾಡುವಾಗ करने वाले हैं। उसे करते ಅದರ ಬಲ समय ನಿಮ್ಮಲ್ಲಿ ಅನೇಕರ ಮೇಲಿಂದ ಎಲ್ಲರ ಮೇಲಿಂದ ಅದರ ಬಲ ಮುರಿದು ಬೀಳಲಿಕ್ಕಿರ್ತದೆ. सब पर से उसका बल वो टूट कर गिरने ಆ वाला ರೀತಿ है। ಯಾರಿಗೆ ದೇವರ ಆತ್ಮನ ಪ್ರೇರೇಪಿಸ್ತಾ ಇದ್ರೆ उस तरीके से अगर किसी को ಎಲ್ಲರ पवित्र आत्मा ಕಣ್ಣುಗಳನ್ನು प्रेरित कर रहे हैं ಮುಚ್ಚಿಕೊಂಡು तो सब आंखों को बंद ನಮ್ಮ करते ಕರಗಳನ್ನು हुए ಚಾಚಬೇಕೆಂಬ अपने ಕೇಳ್ತೇನೆ. हाथों को उठाइए के पूछता हूं। ಮತ್ತು ಈ ಪ್ರಾರ್ಥನೆ ನನ್ನ ನಂತರ ನಾವು ಈ ಪ್ರಾರ್ಥನೆ ಮಾಡೋಣ. और मेरे बाद इस प्रार्थना को हम करेंगे। ಕಣ್ಣುಗಳು ಮುಚ್ಚಲ್ಪಡ್ಲಿ, ಕರ್ತನ ಕಡೆಗೆ ಕರಗಳು ಚಾಚಲ್ಪಟ್ಟು, ತಂದೆಯಾದ ದೇವರೇ, ತಂದೆಯಾದ ದೇವರೇ, ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಿನ್ನ ಒಬ್ಬನೇ ಮಗನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬರ್ತೇನೆ. ನನ್ನ ನಾಲಿಗೆಯಿಂದ
ಯೇಸುವೇ ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ಬಲ, ಯೇಸುವೇ ನನ್ನ ರಕ್ಷಕ ಎಂಬುದಾಗಿ ಅರಿಕೆ ಮಾಡುತ್ತೇನೆ. ಕೋಪದಿಂದಾಗಲಿ, ದುಷ್ಪ್ರೇರಣೆಯಿಂದಾಗಲಿ, ನೋವಿನಿಂದಾಗಲಿ, ಗಾಯದಿಂದಾಗಲಿ, ಕೋಪದಿಂದಾಗಲಿ, ಅರಿವಿದ್ದು ಅರಿವು ಇಲ್ಲದೆಯೂ ನಾನು ನುಡಿದ ಪ್ರತಿಯೊಂದು ಶಾಪದ ಮಾತುಗಳನ್ನು, ನಾನು ನುಡಿದ ಪ್ರತಿಯೊಂದು ಕೋಪದ ನುಡಿಗಳನ್ನು ಯೇಸುವಿನ ನಾಮದಲ್ಲಿ ನಿರಾಕರಿಸ್ತೇನೆ. ಯೇಸುವಿನ ಹೆಸರಿನಲ್ಲಿ ಮುರಿದು ಹಾಕ್ತೇನೆ. ನನ್ನ ನಾಲಿಗೆ ಪವಿತ್ರಾತ್ಮನಿಗೆ ಅಧೀನಪಡಿಸ್ತೇನೆ. ಯೇಸುವಿನ ಹೆಸರಿನಲ್ಲಿ ಆಮೆನ್. ಯೇಸು ಸರ್ವಶಕ್ತನು ನೀನು, ಮರಣ ಜಯಿಸಿದ ವೀರನು, ಸರ್ವವನ್ನೇ ಆಡುವ ಯೋಧನು, ನಿನಗೆ ಸಾಟಿ ಎಲ್ಲೊಬ್ಬರು, ರಕ್ಷಕ ನೀನೇನೆ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವನು, ಮೊಣಕಾಲೂರಿ ನಮಿಸುವೆನು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲೊಬ್ಬರು, ರಕ್ಷಕ ನೀನೇ ನನ್ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು, ಮೊಣಕಾಲೂರಿ ನಮಿಸುವೆನು. ತಂದೆ ದೇವರೇ, पिता परमेश्वर, ನಿನ್ನ ಬಲವುಳ್ಳ ನಾಮದಲ್ಲಿ, आपके बलशाली नाम में